ಮಧ್ಯಾಹ್ನ ಕ್ಲಿನಿಕ್ನಲ್ಲಿ ಪರೀಕ್ಷೆ ಮಾಡಿಸ್ಕೊಂಡು ಬಂದಾಗಿಂದ ಪ್ರತೀಕ್ಷಾಗೆ ಮನಸ್ಸು ನೆಮ್ಮದಿಯಾಗಿ ಇರಲಿಲ್ಲ. ಕಂಗ್ರ್ಯಾಚುಲೇಷನ್ಸ್, ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಡಾಕ್ಟರ್ ಹೇಳಿದ ಮಾತುಗಳನ್ನೇ ಪದೇ ಪದೇ ಆಲೋಚಿಸ್ತಾ ಕೂತಿದ್ಲು. ಅಷ್ಟರಲ್ಲಿ ಯಾರೋ ಅವಳ ಭುಜದ ಮೇಲೆ ಕೈ ಹಾಕಿದ್ರು. ಲೋಕವನ್ನೇ ಮರೆತು ಏನು ಆಲೋಚಿಸ್ತಿದ್ಯಾ ಅಂತ ನಗ್ತಾ ಕೇಳ್ದ ವಿರಾಟ್. ಪ್ರತೀಕ್ಷಾ ಏನೂ ಹೇಳೋ ಅಷ್ಟರಲ್ಲಿ ಅವನು ಅವಳ ಕೈಯನ್ನು ಮುತ್ತಿಟ್ಟು ತಲೆ ಮೇಲೆ ಪ್ರೀತಿಯಿಂದ ನೇವರಿಸಿ ಬಾತ್ರೂಮ್ಗೆ ಹೊರಟೋದ. ಆ ದೊಡ್ಡ ಮಂಚದ ಮೇಲೆ ಪ್ರತೀಕ್ಷಾ ಒಂದು ಮಣ್ಣಿನ ಬೊಂಬೆಯಂತೆ ಕೂತಿದ್ಲು. ಸ್ನಾನ ಮಾಡಿ ಬಂದ ಅವಳ ಕೂದಲಿಂದ ಒಂದೊಂದೇ ನೀರಿನ ಹನಿ ಕೆನ್ನೆ ಮೇಲೆ ಬೀಳ್ತಿದ್ರು. ಏನೂ ಗಮನಿಸದೆ ಆಲೋಚನೆಯಲ್ಲಿ ಮುಳುಗಿದ್ಲು. ಸೀಲಿಂಗ್ ಕಡೆ ನೋಡ್ತಾ ಆಘಾತದಿಂದ ಹೇಗೆ ಹೊರ ಬರಬೇಕಂತ ತೋಚದೆ ಹಾಗೆ ನಗ್ನವಾಗಿ ಕೂತಿದ್ಲು. ಅವಳು ವಿರಾಟ್ ಜೊತೆ ಯಾವಾಗ ಇಂಟಿಮೇಟ್ ಆದರೂ ಪ್ರೊಟೆಕ್ಷನ್ ಬಳಸ್ತಿದ್ರು. ಹಾಗಿದ್ರೂ ಈಗ ಸಡನ್ನಾಗಿ ತಾನು ಪ್ರೆಗ್ನೆಂಟ್ ಆಗಿರೋದು ಅವಳಿಗೆ ಅರ್ಥ ಆಗ್ತಿರಲಿಲ್ಲ. ಇದಕ್ಕೆ ಕಾರಣ ಆಲೋಚಿಸ್ತಾ ಪ್ರತೀಕ್ಷಾ ಹಿಂದಿನ ಕಾಲಕ್ಕೆ ಹೋದ್ಲು. ಕಳೆದ ತಿಂಗಳು ಒಂದು ಪಾರ್ಟಿಯಲ್ಲಿ ವಿರಾಟ್ ಅವಳನ್ನ ಮನೆ ಹತ್ರ ಡ್ರಾಪ್ ಮಾಡ್ದ. ಅಂದೇ ಇಬ್ಬರು ತುಂಬ ಹತ್ರವಾದರು. ಸೇಫ್ ಪೀರಿಯಡ್ ತಾನೇ, ಯಾವುದೇ ತೊಂದರೆ ಇರಲಿಕ್ಕಿಲ್ಲ ಅಂದ್ಕೊಂಡು ಪ್ರೊಟೆಕ್ಷನ್ ಇಲ್ಲದೆ ಇಬ್ಬರು ಒಂದಾದರು. ಆದರೆ ಅದು ಎಷ್ಟು ದೊಡ್ಡ ತಪ್ಪು ಅಂತ ಆಗ ಪ್ರತೀಕ್ಷಾಗೆ ಅರ್ಥ ಆಗಿರಲಿಲ್ಲ. ಬಾತ್ರೂಮ್ನಲ್ಲಿ ಸ್ನಾನ ಮಾಡ್ತಿರೋ ವಿರಾಟ್ ಬೇರೆ ಯಾರೂ ಅಲ್ಲ, ಪ್ರತೀಕ್ಷಾ ಗಂಡ. ಆದರೆ ಜಗತ್ತಿಗೆ ಇಬ್ಬರು ಮದುವೆ ಬಗ್ಗೆ ಗೊತ್ತಿಲ್ಲ. 2 ವರ್ಷಗಳ ಹಿಂದೆ ಇಬ್ಬರು ಸೀಕ್ರೆಟಾಗಿ ಮದುವೆ ಆದರು. ವರ್ಮಾ ಗ್ರೂಪ್ ಆಫ್ ಕಂಪನೀಸ್ನ ಪ್ರೆಸಿಡೆಂಟ್ ವಿರಾಟ್. ಅಲ್ಲೇ ಪ್ರತೀಕ್ಷಾ ಜೊತೆ ಅವನಿಗೆ ಪರಿಚಯ ಆಯಿತು. ಅವಳಿಗೆ ಸೀನಿಯರ್ ಆಗಿದ್ದರಿಂದ ಇಬ್ಬರ ನಡುವೆ ಸಾಮೀಪ್ಯ ಹೆಚ್ಚಾಯಿತು. ತನ್ನ ಪ್ರೀತಿ, ಮದುವೆ ಇವೆಲ್ಲ ಎಷ್ಟು ವೇಗವಾಗಿ ನಡೆದು ಹೋಯಿತು ಅಂತ ಪ್ರತೀಕ್ಷಾಗೂ ಅರ್ಥ ಆಗ್ತಿರಲಿಲ್ಲ. ಕಂಪ್ನಿಗೆ ಜಾಯ್ನ್ ಆದ ಹೊಸದಲ್ಲೇ ವಿರಾಟ್ ಅವಳಿಗೆ ತುಂಬ ಹತ್ರ ಆದ. ಒಂದು ದಿನ ಕಾರ್ಪೊರೇಟ್ ಪಾರ್ಟಿಯಲ್ಲಿ ಇಬ್ಬರು ಪೀಕ್ ತನಕ ಕುಡಿದ್ರು. ಅದೇ ರಾತ್ರಿ ಇಬ್ಬರಿಗೂ ಮರೆಯಲಾಗದ ಇನಿಯ ರಾತ್ರಿಯಾಗಿಯೂ ಉಳಿಯಿತು. ಕೆಲವು ದಿನಗಳ ನಂತರ ವಿರಾಟ್ನ ತಾತನಿಗೆ ಹುಷಾರಿರಲಿಲ್ಲ. ಸಾವಿನ ಬದುಕಿನ ನಡುವೆ ಇದ್ದ ತನ್ನ ತಾತನ ಕೊನೆಯ ಆಸೆ ನೆರವೇರಿಸೋದಕ್ಕೆ ವಿರಾಟ್ ಪ್ರತೀಕ್ಷಾಗೆ ಮದುವೆ ಪ್ರಪೋಸ್ ಮಾಡ್ದ. ಅವರ ಮುಂದೆ ಮದುವೆಯಾಗಿ ಒಳ್ಳೆ ಮೊಮ್ಮಗನಾಗಿ ಹೆಸರು ತಂದುಕೊಂಡ. ಆದರೆ ಈ ಮದುವೆ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಪ್ರತೀಕ್ಷಾಗೂ ಇದು ಫೇಕ್ ಮ್ಯಾರೇಜ್ ಏನೋ ಅಂತ ಅವಾಗವಾಗ ಅನಿಸ್ತಿರುತ್ತೆ. ಇಬ್ಬರು ಮದುವೆಗೆ ಮುಂಚೆ ಒಂದು ಅಗ್ರಿಮೆಂಟ್ ಮಾಡಿಕೊಂಡ್ರು. ಈ ಮದುವೆ ಬಗ್ಗೆ ಯಾರಿಗೂ ಹೇಳಬಾರ್ದು ಎಂಬುದು ಅದರಲ್ಲಿನ ಕಂಡೀಷನ್. ಅಷ್ಟೇ ಅಲ್ಲದೆ ಈ ಮದುವೆ ಯಾವ ಕ್ಷಣದಲ್ಲಾದರೂ ಮುರಿಬಹುದು. ತನ್ನ ಬಡಿಸ್ಕೊಂಡು ಬಿಟ್ಟು ಬಿಡಲು ವಿರಾಟ್ ದೊಡ್ಡ ಪ್ಲ್ಯಾನ್ ಮಾಡಿದ್ದಾನೆ ಅಂತ ಪ್ರತೀಕ್ಷಾಗೂ ಒಂದೊಂದು ಸಾರಿ ಅನ್ನಿಸ್ತಿತ್ತು. ಆದರೆ ಇದೆಲ್ಲ ಎಷ್ಟು ವೇಗವಾಗಿ ನಡೆದು ಹೋಯ್ತಂದರೆ ಪ್ರತೀಕ್ಷಾ ಈ ವಿಷಯದಲ್ಲಿ ಏನೂ ಮಾಡೋದಕ್ಕಾಗಲಿಲ್ಲ. ವಿರಾಟ್ನಂಥ ವ್ಯಕ್ತಿಗೆ ಹೆಂಡತಿಯಾಗಿರೋದು ತನ್ನ ಅದೃಷ್ಟ ಅಂತ ಅವಳು ಸಂತೋಷಗೊಂಡ್ಳು. ಯಾಕಂದರೆ ಕಳೆದ 8 ವರ್ಷಗಳಿಂದ ವಿರಾಟನ್ನು ಅವಳು ಪ್ರೀತಿಸ್ತಿದ್ಳು. ಟೀನೇಜ್ನಿಂದ ಅವನನ್ನು ಪ್ರೀತಿಸ್ತಿದ್ದ ಪ್ರತೀಕ್ಷಾ ಅವನ ಮ್ಯಾರೇಜ್ ಪ್ರಪೋಸಲ್ ಮಾಡಿದಾಗ ಸಂತೋಷದಿಂದ ಒಪ್ಕೊಂಡಿದ್ಲು. ಮದುವೆ ಆದ ನಂತರ ವಿರಾಟ್ ತುಂಬ ಬ್ಯುಸಿಯಾಗಿರ್ತಿದ್ದ. ಹೆಚ್ಚಾಗಿ ಆಫೀಸ್ನಲ್ಲೇ ಸಮಯ ಕಳೀತಿದ್ದ. ಅವನ ಮನೆಯಲ್ಲೂ ತನ್ನ ಜೊತೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಪ್ರತೀಕ್ಷಾ ಎಷ್ಟೋ ಸಾರಿ ಅಂದ್ಕೊಂಡ್ಳು. ಆದರೆ ಒಂದು ದೊಡ್ಡ ಕಂಪ್ನಿಗೆ ಪ್ರೆಸಿಡೆಂಟ್ ಆಗಿರೋ ವಿರಾಟ್ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅವನ ಬ್ಯುಸಿ ಶೆಡ್ಯೂಲ್ಗೆ ಅಡ್ಜಸ್ಟ್ ಆದಳು. ಅಷ್ಟೇ ಅಲ್ಲದೆ ಕಳೆದ 2 ವರ್ಷಗಳಿಂದ ಅವನಿಗೆ ಬೇರೆಯವರೊಡನೆ ಅಫೇರ್ ಇದೆ ಎಂಬ ವದಂತಿ ಕೂಡ ಕೇಳಿಬಂದಿಲ್ಲ. ತನ್ನ ಗಂಡ ಮರ್ಯಾದ ಪುರುಷೋತ್ತಮ ಅಂತ ಅವಳು ಸಂತೋಷಗೊಂಡ್ಳು. ಈ ಮದುವೆ ವಿಷಯವನ್ನು ಸೀಕ್ರೆಟ್ ಆಗಿಟ್ಟಿದ್ದಾನೆ ಎಂಬ ವಿಷಯ ಬಿಟ್ಟರೆ ವಿರಾಟನ್ನು ತಪ್ಪು ಹಿಡಿಯೋದಕ್ಕೆ ಯಾವುದೇ ಆಸ್ಪದ ಇರಲಿಲ್ಲ. ಅವನೊಬ್ಬ ಪರ್ಫೆಕ್ಟ್ ಹಸ್ಬೆಂಡ್. ಈಗ ತನ್ನ ಪ್ರೆಗ್ನೆನ್ಸಿ ವಿಷಯ ಅವನಿಗೆ ಹೇಳಿದರೆ ಹೇಗೆ ರಿಯಾಕ್ಟ್ ಆಗ್ತಾನೋ ಅಂತ ಆಲೋಚಿಸ್ತಾ ಸೀಲಿಂಗ್ ಕಡೆ ನೋಡ್ತಾನೇ ಇದ್ಲು ಪ್ರತೀಕ್ಷಾ. ಅವತ್ತಿಗೆ ಈ ವಿಷಯ ವಿರಾಟ್ಗೆ ಹೇಳಿ ತೀರಬೇಕಂತ ಅವಳು ನಿರ್ಧರಿಸಿದ್ಲು. ಅದಲ್ಲದೆ ಕಳೆದ 8 ವರ್ಷಗಳಿಂದ ತಾನು ಅವನ್ನ ಪ್ರೀತಿಸ್ತಿದ್ದ ವಿಷಯವನ್ನು ಹೇಳಿ ಪ್ರಪೋಸ್ ಮಾಡಬೇಕಂದ್ಕೊಂಡ್ಳು. ಬಾತ್ರೂಮ್ನಲ್ಲಿ ನೀರಿನ ಶಬ್ದ ನಿಂತ್ಕೊಂತು. ವಿರಾಟ್ ಮೆಲ್ಲಗೆ ಹೊರಗೆ ಬಂದ. ಅಷ್ಟರಲ್ಲಿ ಅವನ ಫೋನ್ ಮೊಳಗ್ತು. ಬಿಳಿ ಟವಲ್ ಸುತ್ತಕೊಂಡು ಅವನು ಫೋನ್ ಕಾಲ್ ಆನ್ಸರ್ ಮಾಡೋದಕ್ಕೆ ಬಾಲ್ಕನಿಗೆ ಹೋದ. ಅಷ್ಟೊತ್ತಿಗಾಗಲೇ ಅರ್ಧರಾತ್ರಿ ದಾಟಿತ್ತು. ಪ್ರತೀಕ್ಷಾ ಕೂಡ ಏನೋ ತೊಂದರೆ ಅನ್ನಿಸ್ತಿತ್ತು. ಇಂಥ ಮಧ್ಯರಾತ್ರಿಯಲ್ಲಿ ವಿರಾಟ್ ಫೋನ್ ಮಾಡಬೇಕಾದ ಅವಶ್ಯಕತೆ ಯಾರಿಗಿದೆ ಅಂತ ಆಲೋಚಿಸ್ತಾ ಅವನನ್ನೇ ನೋಡ್ತಾ ಕೂತಿದ್ಲು. ಬಾಲ್ಕನಿಯಲ್ಲಿ ವಿರಾಟ್ ಯಾರೊಂದಿಗೂ ಫೋನಲ್ಲಿ ಮಾತಾಡಿದ ನಂತರ ಪ್ರತೀಕ್ಷಾ ಇದ್ದ ರೂಮಿಗೆ ಬಂದು ಡ್ರೆಸ್ಸಿಂಗ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ದ. ವಿರಾಟ್ ವ್ಯಕ್ತಿತ್ವ ತುಂಬ ಕ್ಲಾಸ್ ಆಗಿರುತ್ತೆ. ಕಟ್ಟುಮಸ್ತಾದ ದೇಹ, ವಿಶಾಲವಾದ ಎದೆಯೊಂದಿಗೆ ಒಳ್ಳೆ ವೀರನಂತ ಕಾಣ್ತಿದ್ದ. ಅವನ್ನ ನಗ್ನವಾಗಿ ನೋಡ್ತಿರೋ ಪ್ರತೀಕ್ಷಾಗೆ ಇದು ಮೊದಲನೇನಲ್ಲ. ಆದರೆ ಅವನ್ನ ಹೀಗೆ ನೋಡಿದ ಪ್ರತಿ ಸಾರಿ ಅವಳ ಕೆನ್ನೆಗಳು ನಾಚಿಕೆ ಪಟ್ಟು ಕೆಂಪಾಗ್ತಿದ್ವು. ಕಬೋರ್ಡ್ನಿಂದ ವಿರಾಟ್ಗಾಗಿ ಒಂದು ಶರ್ಟ್ ಪ್ಯಾಂಟ್ ತೆಗೆದು ಮಂಚದ ಮೇಲೆ ಇಟ್ಲು.
ಅವಳು ಆಯ್ಕೆ ಮಾಡಿದ ಬಟ್ಟೆಗಳು ಹಾಕ್ಕೊಂಡು ಅವಳನ್ನ ನೋಡಿ ಸಣ್ಣದಾಗಿ ನಕ್ಕು. ಆ ನಗು ಅವನ ಅಂದವನ್ನು ಇಮ್ಮಡಿಗೊಳಿಸಿದಂತಾಯಿತು. ಈ ರಾತ್ರಿ ಅವನು ಇನ್ನಷ್ಟು ಸೆಕ್ಸಿಯಾಗಿ ಕಾಣ್ತಿದ್ದ. ಇಂಥ ಮಧ್ಯರಾತ್ರಿ ಅವನು ಎಲ್ಲಿಗೆ ಹೋಗ್ತಿದ್ದಾನೆ ಅಂತ ಪ್ರತೀಕ್ಷಾ ಕೇಳುವಷ್ಟರಲ್ಲಿ, ನನಗೋಸ್ಕರ ಕಾಯ್ಬೇಡ, ನೀನು ಆಯಾಗಿ ಮಲಗು ಅಂತ ಅವಳು ಕೆನ್ನೆ ಮೇಲೆ ಮುತ್ತಿಟ್ಟು ಹೇಳಿದ ವಿರಾಟ್. ಈಗಾಗಲೇ ತುಂಬ ಲೇಟಾಗಿದೆ ಅಲ್ವಾ, ಈ ಟೈಮ್ನಲ್ಲಿ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಬಾರ್ದು ಅಂದ್ಕೊಂಡು ಕೇಳಿದ್ಲು. ತನ್ನ ಪ್ರೆಗ್ನೆನ್ಸಿ ವಿಷಯ ಅವನಿಗೆ ಹೇಳ್ಬೇಕಂತ ಅವಳು ಎದೆ ವೇಗವಾಗಿ ಬಡ್ಕೊಳ್ತಿತ್ತು. ಅವಳು ಕೇಳಿದ ಪ್ರಶ್ನೆಗೆ ವಿರಾಟ್ ನೇರವಾಗಿ ಅವಳ ಕಣ್ಣುಗಳನ್ನೇ ನೋಡಿ, ಮತ್ತೆ ಇನ್ನೊಂದು ರೌಂಡ್ ಹಾಕ್ಕೊಂಡ್ವಾ, ಡೋಸ್ ಸಾಕಾಗಲಿಲ್ವಾ ಅಂತ ಅವಳಿಗೆ ಮಾತ್ರ ಕೇಳಿಸುವಂತೆ ಗುಸುಗುಸು ಅಂತ ಹೇಳಿದ. ಆ ಮಾತುಗಳು ಕೇಳಿ ಪ್ರತೀಕ್ಷಾ ನಾಚಿಕೆ ಪಟ್ಲು. ಆದರೆ ತಾನು ಹೇಳಬೇಕಾದ ವಿಷಯ ನೆನಪಾಗ್ತಿದ್ದಂತೆ ಅವಳ ಹೃದಯದ ಬಡಿತ ಹೆಚ್ಚಾಯಿತು. ಅವಳು ಇನ್ನೇನೋ ಹೇಳೋದಕ್ಕೆ ಹೋಗೋಷ್ಟರಲ್ಲಿ, ನನಗೊಂದು ಸ್ವಲ್ಪ ಕೆಲಸ ಇದೆ, ನೀನು ನನಗೋಸ್ಕರ ಕಾಯಬೇಡ, ಬಾಯ್ ಅಂತ ಹೇಳಿ ಸೆಂಟ್ ಹಾಕ್ಕೊಂಡು ವಿರಾಟ್ ಅಲ್ಲಿಂದ ಹೋಗೋದಕ್ಕೆ ಸಿದ್ಧನಾದ. ವಿರಾಟ್ ಅಂತ ಓಡ್ ಹೋಗವನ ಮುಂದೆ ನಿಂತಳು ಪ್ರತೀಕ್ಷಾ. ಕೂಡಲೇ ವಿರಾಟ್ ಅವಳ ಕಡೆ ಗಂಭೀರವಾಗಿ ನೋಡ್ದ. ಏನಾಯಿತು ಅಂತ ನೇರವಾಗಿ ಪ್ರಶ್ನಿಸ್ದ. ಈವರೆಗೆ ಅವನಲ್ಲಿದ್ದ ರೊಮ್ಯಾಂಟಿಕ್ ಆ್ಯಂಗಲ್ ಈಗ ಮಾಯವಾಗಿತ್ತು. ಪ್ರತೀಕ್ಷಾಳನ್ನು ಮುಖ ಸಿಂಡರಿಸ್ತಾ ನೋಡ್ತಿದ್ದ. ಪ್ರತೀಕ್ಷಾ ಧೈರ್ಯ ಕೂಡು ಹಾಕೊಂಡ್ಳು. ನಿಜಕ್ಕೂ ನಿಜಾನ ಹೇಳಿದೆ, ನಾನು ನಮ್ಮ ಅಜ್ಜಿಯನ್ನು ನೋಡೋದಕ್ಕೆ ನಾಳೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ನೀನು ನನ್ನ ಜೊತೆ ಬರ್ತೀಯಾ ಅಂತ ಕೇಳಿದ್ಲು. ಅನಾರೋಗ್ಯದಿಂದ ಬಳಲ್ತಿದ್ದ ಪ್ರತೀಕ್ಷಾಳ ಅಜ್ಜಿ ಅವಳನ್ನು ನೋಡಬೇಕಂತ ಬಹಳಷ್ಟು ಸಾರಿ ಫೋನ್ ಮಾಡಿದ್ಲು. ತಾನು ತನ್ನ ಗಂಡನ ಜೊತೆ ಹೋದರೆ ಅಜ್ಜಿ ತುಂಬ ಸಂತೋಷ ಪಡ್ತಾಳೆ ಅಂತ ಪ್ರತೀಕ್ಷಾ ಭಾವಿಸಿದ್ಲು. ಸರಿ, ಇದ್ರ ಬಗ್ಗೆ ನಾಳೆ ಮಾರ್ನಿಂಗ್ ಮಾತಾಡೋಣ, ಬಾಯ್ ಅಂತ ಹೇಳಿ ಅಲ್ಲಿಂದ ಓಟ್ ಹೋದ ವಿರಾಟ್. ಪ್ರತೀಕ್ಷಾ ಮತ್ತೆ ಆಲೋಚನೆಯಲ್ಲಿ ಮುಳುಗಿದ್ಲು. ಆ ಸಮಯದಲ್ಲಿ ಅವಳಿಗೆ ಏನು ಮಾಡಬೇಕಂತ ತೋಚ್ತಿರ್ಲಿಲ್ಲ. ಮತ್ತೊಮ್ಮೆ ಸ್ನಾನ ಮಾಡಿ ನಿದ್ರಿಸೋದಕ್ಕೆ ಪ್ರಯತ್ನಿಸಿದ್ಲು. ಆದರೆ ನಿದ್ರೆ ಬರ್ತಿಲ್ಲ. ಮಂಚದ ಮೇಲೆ ಸ್ವಲ್ಪ ಹೊತ್ತು ಹತ್ತಿತ್ತ ಹೊರಳಿ, ಇಂಥ ನಿನ್ನ ಸಾಧ್ಯ ಇಲ್ಲ ಅಂದ್ಕೊಂಡು ಎದ್ದು ಕೂತ್ಲು. ಆ ನಂತರ ಹಾಲು ಕಾಯಿಸ್ಕೊಂಡು ಉಗುರು ಬೆಚ್ಚಗಿನ ಹಾಲು ಕುಡಿದ್ಲು. ಅಷ್ಟರಲ್ಲಿ ಅವಳ ಫೋನ್ಗೆ ಕೆಲವು ನೋಟಿಫಿಕೇಷನ್ಗಳು ಬಂದವು. ಸಾಮಾನ್ಯವಾಗಿ ಅವಳಿಗೆ ಇಂಥ ಬ್ಲಾಗಿಂಗ್ ನೋಟಿಫಿಕೇಷನ್ಸ್ ಅಷ್ಟಿಷ್ಟ ಇರಲಿಲ್ಲ. ಆದರೆ ಈಗ ನಿದ್ರೆ ಬರ್ತಿರಲಿಲ್ಲ, ಆದ್ದರಿಂದ ಅವನ್ನೆಲ್ಲ ಸ್ಕ್ರಾಲ್ ಮಾಡ್ಕೊಂಡು ಹೋದ್ಲು. ಸಡನ್ನಾಗಿ ಅವಳ ದೃಷ್ಟಿ ಒಂದು ಆರ್ಟಿಕಲ್ ಮೇಲೆ ಬಿತ್ತು. ಆ ಆರ್ಟಿಕಲ್ನಲ್ಲಿ ತನಗೆ ತುಂಬ ಚೆನ್ನಾಗಿ ಗೊತ್ತಿರೋ ಹೆಸರಿರೋದ್ರಿಂದ ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಫೇಮಸ್ ಡಿಸೈನರ್ ಕಾವ್ಯ ರೆಡ್ಡಿ ಏರ್ಪೋರ್ಟ್ ಹತ್ರ ತನ್ನ ಮಿಸ್ಟೀರಿಯಸ್ ಬಾಯ್ ಫ್ರೆಂಡ್ ಜೊತೆ ಈ ದಿನ ಮಾರ್ನಿಂಗ್ ಕಾಣಿಸ್ಕೊಂಡ್ಳು ಎಂಬ ಆ ನ್ಯೂಸ್ ಆರ್ಟಿಕಲ್ ಹೆಡ್ಲೈನ್ ನೋಡಿದ ಕೂಡಲೇ ಅಲ್ಲಿ ಇದು ಫೋಟೋವನ್ನು ಝೂಮ್ ಮಾಡಿ ನೋಡಿದ್ಲು ಪ್ರತೀಕ್ಷಾ. ಕಾವ್ಯ ತುಂಬ ಸ್ಟೈಲಿಶ್ ಆಗಿದ್ದರೆ ಅವಳ ಪಕ್ಕದಲ್ಲಿರೋ ವ್ಯಕ್ತಿ ಮಾತ್ರ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡಿದ್ದಾನೆ. ಅವನ ದೇಹ ನೋಡಿದ್ರೆ ಅವನು ತುಂಬ ಹ್ಯಾಂಡ್ಸಮ್ ಆಗಿರ್ತಾನೆ ಅಂತ ಯಾರಿಗಾದರೂ ಅರ್ಥ ಆಗ್ಬಿಡುತ್ತೆ. ಆದರೆ ಆ ಫೋಟೋನ ಝೂಮ್ ಮಾಡಿ ನೋಡಿದ ಪ್ರತೀಕ್ಷಾಗೆ ಹೃದಯವೇ ನಿಂತಂತಾಯಿತು. ಯಾಕಂದರೆ ಕಾವ್ಯ ಪಕ್ಕದಲ್ಲಿರೋ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ತನ್ನ ಗಂಡ ವಿರಾಟ್. ಅವನು ಮೀಟಿಂಗ್ನೆಲ್ಲ ಕ್ಯಾನ್ಸಲ್ ಮಾಡಿ ಕಾವ್ಯನೇ ಏರ್ಪೋರ್ಟ್ ಹತ್ರ ಪಿಕಪ್ ಮಾಡ್ಕೊಳ್ಳೋಕ್ಕೆ ಹೋಗಿದ್ದಾನಂತ ಅರ್ಥ ಮಾಡಿಕೊಂಡ ಪ್ರತೀಕ್ಷಾಗೆ ಬೆವರು ಬಂತಾಯಿತು. ಕಾವ್ಯ ವಿರಾಟ್ಗೆ ಎಕ್ಸ್ ಗರ್ಲ್ ಫ್ರೆಂಡ್. ಅವರಿಬ್ಬರಿಗೂ ಬ್ರೇಕಪ್ ಆಗಿ ಬಹಳ ದಿನಗಳಾಗಿವೆ. ಆದರೂ ಇಬ್ಬರು ಸೀಕ್ರೆಟಾಗಿ ಭೇಟಿ ಆಗ್ತಿರೋದು ಪ್ರತೀಕ್ಷಾಳಲ್ಲಿ ಅನುಮಾನ ಕೆರಳಿಸ್ತು. ಅವಳ ಕೈಗಳು ನಡುಗದವು. ಮೆಲ್ಲಗೆ ಅವಳು ವಿರಾಟ್ಗೆ ಫೋನ್ ಮಾಡಿದ್ಲು. ಬಹಳ ಹೊತ್ತಿನವರೆಗೆ ಫೋನ್ ರಿಂಗ್ ಆಗ್ತಲೇ ಇತ್ತು. ಆದರೆ ವಿರಾಟ್ ಆನ್ಸರ್ ಮಾಡ್ತಿರ್ಲಿಲ್ಲ. ಇನ್ನು ಲಾಭ ಇಲ್ಲ ಅಂತ ಕಾಲ್ ಕಟ್ ಮಾಡೋದಕ್ಕೆ ಪ್ರತೀಕ್ಷಾ ಕ್ಲಿಕ್ ಮಾಡ್ತಿರ್ಲಾಗಿ ಸಡನ್ನಾಗಿ ಕನೆಕ್ಟ್ ಆಯಿತು. ಹಲೋ ಅಂತ ಆ ಕಡೆ ಒಂದು ಸುಂದರವಾದ ಹುಡುಗಿ ಧ್ವನಿ ಕೇಳಿಸ್ತು. ಆ ಧ್ವನಿಯನ್ನು ಕೇಳಿದ್ಲೇ ಪ್ರತೀಕ್ಷಾಗೆ ಅಳೋದೊಂದು ಬಾಕಿ. ಕೂಡಲೇ ಅವಳು ಫೋನ್ ಮಂಚದ ಮೇಲೆ ಎಸೆದ್ಲು. ಅಷ್ಟರಲ್ಲಿ ಅವಳಿಗೆ ಹೊಟ್ಟೆ ತಿರುಗ್ದಂತಾಯಿತು. ಗಂಟಲಿನಲ್ಲಿ ಏನೋ ಅಡ್ಡಿ ಬಿದ್ದಂತ ಆಗ್ತಿದ್ರೆ ಅವಳು ಬಾಯಿಗೆ ಅಡ್ಡವಾಗಿ ಕೈ ಇಟ್ಕೊಂಡು ಬಾತ್ರೂಮ್ ಕಡೆ ಓಡಿದ್ಲು. ಆ ನಂತರ ಬಾತ್ರೂಮ್ನಲ್ಲಿ ವಾಂತಿ ಮಾಡಿಕೊಂಡ್ಳು. ಮರುದಿನ ಬೆಳಿಗ್ಗೆ ಪ್ರತೀಕ್ಷಾ ಆಫೀಸ್ಗೆ ಹೋಗ್ಬಿಟ್ಲು. ವಿರಾಟ್ ಎಷ್ಟೋ ಸಾರಿ ಅವಳನ್ನ ಕೆಲಸ ಮಾಡೋದನ್ನು ತಡೆಯೋದಕ್ಕೆ ಟ್ರೈ ಮಾಡಿದ್ದ. ಮುಖ್ಯವಾಗಿ ಮದುವೆ ಆದ ನಂತರ ತಾನು ಹೇಗೂ ದುಡಿತಿದ್ದಾನೆ, ಆದ್ದರಿಂದ ಅವಳನ್ನ ಮನೆಯಲ್ಲಿ ಇರಲಿ ಅಂತ ಹೇಳಿದ್ದ. ಆದರೆ ಸ್ವಾಭಿಮಾನಿ ಪ್ರತೀಕ್ಷಾ ಹಠ ಹಿಡಿದು ಆಫೀಸ್ಗೆ ಹೋಗ್ತೀನಿ ಅಂದ್ಲು. ವಿರಾಟ್ ಮೇಲೆ ಡಿಪೆಂಡ್ ಆಗದೆ ತನ್ನ ದುಡ್ಡನ್ನು ತಾನೇ ಸಂಪಾದಿಸ್ಕೊಳ್ತೀನಿ ಅಂತ ಅವಳು ಖಡಕ್ಕಾಗಿ ಹೇಳಿದ್ರಿಂದ ಅವನೇನೂ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಅವಳನ್ನು ತನ್ನ ಅಸಿಸ್ಟೆಂಟಾಗಿ ಕೆಲಸ ಮಾಡಲಿ ಅಂತ ವಿರಾಟ್ ಕೇಳಿದ್ದ. ಪ್ರತೀಕ್ಷಾ ಕೂಡ ಅದಕ್ಕೆ ಸಂತೋಷವಾಗಿ ಒಪ್ಕೊಂಡ್ಳು. ಆದರೆ ವಿರಾಟ್ಗೆ ಮೇನ್ ಅಸಿಸ್ಟೆಂಟಾಗಿ ಆದಿತ್ಯ ಕಂಪನಿಯ ವ್ಯವಹಾರಗಳನ್ನೆಲ್ಲ ಹ್ಯಾಂಡಲ್ ಮಾಡ್ತಿದ್ದ. ವಿರಾಟ್ ಪ್ರತೀಕ್ಷಾಗೆ ಮದುವೆ ಆಗಿದೆ ಎಂಬ ವಿಷಯ ಕೂಡ ಕೇವಲ ಆದಿತ್ಯನಿಗೆ ಮಾತ್ರ ಗೊತ್ತು. ಇಲ್ಲಿ ಇನ್ನೊಂದು ವಿಷಯ ಏನಂದರೆ, ವರ್ಮಾ ಗ್ರೂಪ್ ಆಫ್ ಕಂಪನೀಸ್ನಲ್ಲಿ ಕೇವಲ ಹುಡುಗರನ್ನು ಮಾತ್ರ ಅಸಿಸ್ಟೆಂಟಾಗಿ ತೆಗೆದುಕೊಳ್ತಾರೆ. ಪ್ರತೀಕ್ಷಾ ಕಂಪ್ನಿಯಲ್ಲಿರೋ ಏಕೈಕ
ಫೀಮೇಲ್ ಅಸಿಸ್ಟೆಂಟ್. ಕಂಪನಿ ರೂಲ್ಸನ್ನು ಕೂಡ ಪ್ರತೀಕ್ಷಾಕ್ಕಾಗಿ ಕಸದ ಬುಟ್ಟಿಗೆ ಹಾಕಿದ್ದ ವಿರಾಟ್. ಆದ್ದರಿಂದ ಕಂಪನಿಯಲ್ಲಿರೋ ಉಳಿದವರಿಗೆ ವಿರಾಟ್ ಮತ್ತು ಪ್ರತೀಕ್ಷಾ ಮಧ್ಯೆ ಏನೋ ನಡೀತಾ ಇದೆ ಎಂಬ ವಿಷಯ ಮಾತ್ರ ಸುಳಿವಿನ ಮೂಲಕ ಗೊತ್ತಿತ್ತು. ಆ ದಿನ ಪ್ರತೀಕ್ಷಾ ಜೊತೆ ಕೆಲಸ ಮಾಡೋ ಒಬ್ಬ ಎಂಪ್ಲಾಯ್ ಅವಳಿಗೆ ಒಂದು ಡಾಕ್ಯುಮೆಂಟ್ ಕೊಟ್ಟು ಅದನ್ನು ವಿರಾಟ್ ಆಫೀಸ್ನಲ್ಲಿ ಕೊಡೋದಕ್ಕೆ ಹೇಳ್ದ. ಹಿಂದಿನ ದಿನ ರಾತ್ರಿ ವಿರಾಟ್ ಮನೆಗೆ ಬರಲಿಲ್ಲ. ಪ್ರತೀಕ್ಷಾಗೇನು ಆತಂಕ ಉಂಟಾಯಿತು. ರಾತ್ರಿ ಪೂರ್ತಿ ಅವಳು ನಿದ್ದೆ ಮಾಡದೆ ಕಾವ್ಯ ಬಗ್ಗೆ ಆಲೋಚಿಸ್ತಿದ್ಲು. ಜೊತೆಗೆ ವಿರಾಟ್ ಫೋನ್ ಮಾಡಿದಾಗ ಫೋನ್ ಲಿಫ್ಟ್ ಮಾಡಿ ಮಾತಾಡಿದ ಆ ಹುಡುಗಿ ಬಗ್ಗೆ ಅವಳು ಪದೇ ಪದೇ ಆಲೋಚಿಸ್ತಿದ್ಲು. ರಾತ್ರಿಯೆಲ್ಲ ವಿರಾಟ್ ಆ ಹುಡುಗಿ ಜೊತೆ ಕಳೆದಿದ್ದಾನೆ ಎಂಬ ವಿಷಯವನ್ನು ಪ್ರತೀಕ್ಷಾ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಇದರಲ್ಲಿ ಎಷ್ಟು ನಿಜ ಇದೆ ಅಂತ ಅವಳಿಗೆ ಗೊತ್ತಿಲ್ಲ. ಇದೆಲ್ಲವೂ ಅವಳ ಅನುಮಾನವೇ ಆಗಿದ್ರೂ ಅವಳಿಗೇನೋ ತಿಳಿಯದ ಕಿರಿಕಿರಿ ಉಂಟಾಗ್ತಿತ್ತು. ಸ್ವಲ್ಪ ಸಮಯದ ನಂತರ ಪ್ರತೀಕ್ಷಾ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ಲು. ತನಗೆ ಮತ್ತು ವಿರಾಟ್ ಮಧ್ಯೆ ಏನಾಗಿದೆ, ಯಾವ ರಿಲೇಷನ್ ಇದೆ ಎಂಬುದು ಅವಳಿಗೆ ಚೆನ್ನಾಗಿ ಗೊತ್ತು. ತನ್ನ ಅತಿಯಾಗಿ ಪ್ರೀತಿಸೋ ವಿರಾಟ್ ತನಗೆ ಅನ್ಯಾಯ ಮಾಡೋದಿಲ್ಲ ಅಂತ ಪ್ರತೀಕ್ಷಾ ತನಗೆ ತಾನು ಸಮಾಧಾನ ಹೇಳ್ಕೊಂಡ್ಳು. 2 ವರ್ಷಗಳಿಂದ ಅವನೊಂದಿಗೆ ರಿಲೇಷನ್ಶಿಪ್ನಲ್ಲಿದ್ದಾಳೆ. ಹಾಗಾಗಿ ಆ ರಿಲೇಷನ್ಗೆ ಯಾವುದೋ ಒಂದು ವ್ಯಾಲ್ಯೂ ಇರುತ್ತೆ ಅಂತ ಅವಳ ಫೀಲಿಂಗ್. ತನ್ನ ಕೊಲೀಗ್ ಕೊಟ್ಟ ಫೈಲ್ ತೆಗೆದುಕೊಂಡು 3ನೇ ಅಂತಸ್ತಿನಲ್ಲಿರೋ ಪ್ರೆಸಿಡೆಂಟ್ ಆಫೀಸ್ಗೆ ಹೋದ್ಲು ಪ್ರತೀಕ್ಷಾ. ಅವಳು ಲಿಫ್ಟ್ನಿಂದ ಹೊರಗೆ ಬಂದು ನೋಡುವಾಗ ತನ್ನ ಕೂದಲು ಸರಿಪಡಿಸ್ಕೊಂಡು ಅಂದವಾಗಿ ನೀಟಾಗಿ ಕಾಣಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ಲು. ಪ್ರತೀಕ್ಷಾ ಆಫೀಸ್ ರೂಮ್ ಬಾಗಿಲ ಹತ್ರ ಹೋಗಿ ಬಾಗಿಲು ತೆರೆಯುವಾಗ ಒಂದು ವಾಯ್ಸ್ ಕೇಳಿಸ್ತು. ಕೂಡಲೇ ಅವಳು ಬಾಗಿಲ ಹತ್ತಿರವೇ ನಿಂತಳು. ಏಯ್ ಮಾಮ, ನಿನಗೆ ಪ್ರತೀಕ್ಷಾ ಅಂದ್ರೆ ಇಷ್ಟನಾ ಅಂತ ಕ್ಯಾಶುಯಲ್ ಆಗಿ ಕೇಳಿದ ಮೋಹನ್. ಅವನು ವಿರಾಟ್ನ ಬೆಸ್ಟ್ ಫ್ರೆಂಡ್. ಈಗ ಆ ಮ್ಯಾಟರ್ ಬೇಕಾ ಅಂತ ಸೀರಿಯಸ್ ಆಗಿ ಕೇಳಿದ ವಿರಾಟ್. ಅಬ್ಬಾ ಹೇಳೋ, ಪ್ರತೀಕ್ಷಾ ತುಂಬ ಒಳ್ಳೆ ಹುಡುಗಿ ಅಲ್ವಾ, ಆದರೆ ಅವಳು ನಿನ್ನ ಟೈಪ್ ಅಲ್ಲ ಅಂತ ನಗ್ತಾ ಹೇಳಿದ ಮೋಹನ್. ಆದರೆ ಈಗ ಏನು ಮಾಡ್ಬೇಕಂತೀಯಾ? ನಿನಗೆ ಅವಳ ಮೇಲೆ ಇಂಟ್ರೆಸ್ಟ್ ಇದೆಯಾ? ಬೇಕಾದರೆ ಹೇಳು, ಅವಳನ್ನ ನಿನ್ನ ಕೊಟ್ಟು ಬಿಡ್ತೀನಿ ಅಂತ ನಿರ್ಲಕ್ಷ್ಯವಾಗಿ ಹೇಳಿದ ವಿರಾಟ್. ಏಯ್ ಏನು ಮಾತಾಡ್ತಿದ್ಯಾ ಅಂತ ಗಟ್ಟಿಯಾಗಿ ನಗ್ತಾ ಅಂದ ಮೋಹನ್. ಅವರಿಬ್ಬರು ಪ್ರತೀಕ್ಷಾ ಬಗ್ಗೆ ಯಾವುದೋ ವಸ್ತುವಿನಂತೆ ಮಾತಾಡ್ತಾ ಇದ್ರು. ಈ ಮಾತುಗಳನ್ನ ಕೇಳ್ತಾ ಇರೋ ಪ್ರತೀಕ್ಷಾಗೆ ಸಿಟ್ಟು ಬಂತು. ಆದರೂ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ತಾ ದೀರ್ಘವಾಗಿ ಉಸಿರು ತೆಗೆದುಕೊಳ್ತಾ ಕೈಯಲ್ಲಿರೋ ಫೈಲನ್ನು ಬಲವಾಗಿ ಹಿಡ್ಕೊಂಡ್ಳು. ಅದು ಸರಿ, ಆದರೆ ಈ ಹಿಂದೆ ಒಂದು ವದಂತಿ ಕೇಳಿದ್ದೆ, ಕಾವ್ಯ ಯಾರಡೋ ನೀವು ತಿರುಗ್ತಿದ್ದಾಳಂತೆ. ನಂಗೆ ತಿಳಿದ ಮಟ್ಟಿಗೆ ಅದು ನೀವೇ ತಾನೇ ಅಂತ ನಗ್ತಾ ಕೇಳಿದ ಮೋಹನ್. ಇದರಲ್ಲಿ ದೊಡ್ಡ ಸೀಕ್ರೆಟ್ ಏನಿದೆ? ಅಫ್ಕೋರ್ಸ್ ನಾನೇ ಅಂತ ಕ್ಯಾಶುಯಲ್ ಆಗಿ ಹೇಳಿದ ವಿರಾಟ್. ಸೂಪರ್ ಮಾಮ, ಕಾವ್ಯ ಇವತ್ತಿಗೂ ನಿನ್ನ ಬಿಟ್ಟಿಲ್ವಾ? ನೀನು ಅವಳನ್ನ ಇನ್ನೂ ಮರೆಯದೆ ಅವಳು ಸುತ್ತಾ ಇದೆಯಾ ಅಂತ ನಗ್ತಾ ಕೇಳಿದ ಮೋಹನ್. ವಿರಾಟ್ ಏನು ಹೇಳೋ ಮೊದಲೇ ಅವನ ಹತ್ರ ಬಂದು, ನೀವಿಬ್ಬರು ನಿನ್ನೆ ರಾತ್ರಿ ಡೇಟ್ಗೆ ಹೋಗಿದ್ದೀರಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದರೂ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ನಿರೋ ನಿಮ್ಮಿಬ್ಬರ ನಡುವೆ ಬಾಂಡಿಂಗ್ ಡಿಸ್ಟೆನ್ಸ್ ಜೊತೆಗೆ ಹೆಚ್ಚಾಗ್ತಾ ಇದೆ ಅನ್ನೋದು ನಿನ್ನೆ ಫುಲ್ ಎಂಜಾಯ್ ಮಾಡ್ದಂತಿದೆಯಾ ಅಂತ ಕ್ಲೋಸಾಗಿ ಮಾತಾಡ್ತಿರೋ ಮೋಹನ್ ಮಾತುಗಳು ಕೇಳ್ತಿರೋ ಪ್ರತೀಕ್ಷಾಗೆ ಮಾತ್ರ ತಲೆ ಮೇಲೆ ಸಿಡಿಲು ಬಡ್ದಂತಾಗೋಯ್ತು. ಅವಳ ಮುಖ ಕೋಪದಿಂದ ಕೆಂಪಾಯಿತು. ತನ್ನ ಗಂಡ ಮಾಜಿ ಗರ್ಲ್ಫ್ರೆಂಡ್ ಜೊತೆ ರಾತ್ರಿಯೆಲ್ಲ ಕಳೆದಿದ್ದಾನೆ ಎಂಬ ನಿಜವನ್ನು ಅವಳು ತಡ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಆ ಕ್ಷಣ ಅವಳ ಹೃದಯ 1000 ತುಂಡುಗಳಾಗ್ತಿದ್ರೆ ಏನೋ ತಿಳಿಯದ ನೋವು ಅವಳ ಮನಸ್ಸನ್ನು ಹಿಂಡುತ್ತಿತ್ತು. ಒಂದೇ ಸಲಕ್ಕೆ ಅವಳಿಗೆ ಸುಸ್ತಾದಂತಾಯಿತು. ಕಣ್ಣು ಮಂಜು ಬಂತು. ತಲೆ ತಿರುಗ್ದಂತನಿಸಿ ಗೋಡೆಯನ್ನು ಹಿಡ್ಕೊಂಡು ಹಿಂದೆ ಗೆಜ್ಜೆ ಇಟ್ಲು ಪ್ರತೀಕ್ಷಾ. ಅಷ್ಟರಲ್ಲಿ ಒಮ್ಮೆಯೇ ಆಫೀಸ್ ಬಾಗಿಲು ತೆರ್ಕೊಂತು. ಪ್ರತೀಕ್ಷಾ, ನೀನೇನಿಲ್ಲಿ ಅಂತ ಯಾರೋ ಕಂಗಾಲಾಗಿ ಕೇಳಿದ್ರು. ಮೋಹನ್ ಬಾಗಿಲು ಓಪನ್ ಮಾಡ್ದ. ಅವನು ಆಫೀಸ್ ರೂಮ್ನಿಂದ ಹೊರಗೆ ಹೋಗೋದಕ್ಕೆ ಪ್ರಯತ್ನಿಸ್ತಿದ್ದಾಗ ಅದೇ ಸಮಯದಲ್ಲಿ ಬಾಗಿಲ ಹತ್ರ ಇದ್ದ ಪ್ರತೀಕ್ಷಾ ಕಣ್ಣಿಗೆ ಬಿದ್ಲು. ಪ್ರತೀಕ್ಷಾ ಅಂತ ಕೂಗ್ದ ಮೋಹನ್. ಅವನ ಕೈಗಳಲ್ಲಿ ಸೇರೋದ ಪ್ರತೀಕ್ಷಾ ಒಮ್ಮೆಲೆ ಎದ್ದು ನಿಂತಳು. ಅವ್ನಿಗೆ ಯಾವುದೇ ಉತ್ತರ ನೀಡದೆ ಅವನ ಪಕ್ಕಕ್ಕೆ ಸರಿಸಿ ಒಳಗೋದ್ಲು. ಒಂದು ಲಕ್ಸುರಿ ಆಫೀಸ್ ಚೇರ್ನಲ್ಲಿ ಕೂತಿದ್ದ ವಿರಾಟ್ ಹತ್ರ ಹೋಗಿ ಅವನಿಗೆ ತನ್ನ ಕೈಯಲ್ಲಿರೋ ಡಾಕ್ಯುಮೆಂಟ್ಸ್ನ ಕೊಟ್ಲು. ಅವನು ಹಿಂದಿನ ರಾತ್ರಿ ಹಾಕೊಂಡಿದ್ದ ಬಟ್ಟೆ ಹಾಕೊಂಡಿರಲಿಲ್ಲ. ನೋಡೋದಕ್ಕೆ ತುಂಬ ಅಂದವಾಗಿ ಕಾಣಿಸ್ತಿದ್ದ. ವಿರಾಟ್ ಕಡೆ ಒಂದು ಸಾರಿ ನೋಡಿ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅವರು ಈ ಡಾಕ್ಯುಮೆಂಟ್ಸ್ ನಿಮ್ಗೆ ಕೊಡೋದಕ್ಕೆ ಹೇಳಿದ್ರು, ಒಂದು ಸಾರಿ ನೋಡಿ ಸಹಾಯ ಮಾಡಿ ಅಂತ ತಲೆ ತಗ್ಸಿ ಹೇಳಿದರು. ವಿರಾಟ್ ತನ್ನ ಗಂಡನಾಗಿದ್ದರೂ ಕೂಡ ಅವನ್ನ ಪ್ರಶ್ನಿಸೋ ಅಧಿಕಾರ ಅಥವಾ ಧೈರ್ಯ ಅವಳಿಗಿರಲಿಲ್ಲ. ವಿರಾಟ್ ಕೂಡ ಅವಳ ಕಡೆ ನೋಡಿದೆ. ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದುಕೊಂಡ್ಲೆ ಸೈನ್ ಮಾಡ್ದ. ಅವಳನ್ನ ತೆಗೆದುಕೊಂಡು ಪ್ರತೀಕ್ಷಾ ಎಷ್ಟು ವೇಗವಾಗಿ ಸಾಧ್ಯನೋ ಅಷ್ಟು ವೇಗವಾಗಿ ಅಲ್ಲಿಂದ ಓಟೋದ್ಲು. ಅಷ್ಟೊತ್ತಿನವರೆಗೆ ಬಾಗಿಲ ಹತ್ರ ನಿಂತಿದ್ದು ಮೋಹನ್. ಪ್ರತೀಕ್ಷಾ ಹೊರಗೆ ಹೋದ ತಕ್ಷಣ ವಿರಾಟ್ ಹತ್ರ ಬಂದ. ನಾವು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡಿದ್ದಾಳೆ ಅಂತೀಯಾ ಅಂತ ಮೆಲ್ಲ ಕೇಳ್ದ.
ವಿರಾಟ್ ಕಣ್ಣುಗಳಲ್ಲಿ ಆ ಕ್ಷಣ ಯಾವುದೇ ಇಮೋಷನ್ಸ್ ಕಾಣಿಸ್ತಿರ್ಲಿಲ್ಲ. ನಿಜವಾಗ ಅವನು ಮೋಹನ್ ಕೇಳ್ತಿರೋದಕ್ಕೆ ಉತ್ತರ ಹೇಳೋ ಸ್ಥಿತಿಯಲ್ಲಿರಲಿಲ್ಲ. ಅವನ ಪ್ರಶ್ನೆ ತನಗೆ ಕೇಳಿಸ್ತಿಲ್ವೋ ಅನ್ನುವಂತೆ ವಿರಾಟ್ ಏನೋ ಆಲೋಚಿಸ್ತಾ ಉಳ್ಕೊಂಡ. ತನಗೆ ತಿಳಿದ ಮಟ್ಟಿಗೆ ಇಷ್ಟು ದಿನ ಯಾರನ್ನೂ ನೋಡಿ ಪ್ರತೀಕ್ಷಾ ಅಸೂಯೆ ಪಟ್ಟಿಲ್ಲ. ತಾನು ಹೇಳಿದ ಕೇಳೋ ಹಸುವಿನಂಥ ಹುಡುಗಿ. ಅವಳನ್ನ ತನಗಿಷ್ಟವಾದಂತೆ ಇವರಿಗೆ ಒಂದು ಕೀಲು ಗೊಂಬೆಯಂತೆ ಬಳಸ್ಕೊಂಡಿದ್ದ. ನಿಜವಾಗಿ ತನ್ನ ಮಾತುಗಳೇ ಶಾಸನವೆಂಬಂತೆ ಅವಳು ಯಾವಾಗಲೂ ಅಡಗಿ ಇರಬೇಕೆಂಬುದು ವಿರಾಟ್ ಪ್ರತೀಕ್ಷಾದಿಂದ ಡಿಮ್ಯಾಂಡ್ ಮಾಡಿದ್ದ. ಅವ್ರ ಮ್ಯಾರೇಜ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋ ಟೈಮ್ನಲ್ಲಿ ಕೂಡ ಅವನು ಇದೇ ವಿಷಯ ಅವಳ ಹತ್ರ ಖಡಕ್ಕಾಗಿ ಹೇಳಿದ್ದ. ಮತ್ತೊಂದು ಕಡೆ ಪ್ರತೀಕ್ಷಾ ತನ್ನ ನೋವನ್ನು ಕಂಟ್ರೋಲ್ ಮಾಡ್ಕೊಳ್ತಾ ಲಿಫ್ಟ್ ಹತ್ತಿದ್ಲು. ಅಳಬಾರ್ದಂತ ಎಷ್ಟು ಕಂಟ್ರೋಲ್ ಮಾಡ್ಕೊಳ್ತಿದ್ರು ಅವಳಿಂದ ಆಗಲೇ ಇಲ್ಲ. 2 ವರ್ಷಗಳ ಕಾಲ ಯಾರಿಗೂ ತಿಳಿದೆ ವಿರಾಟ್ ಜೊತೆ ರಿಲೇಷನ್ಶಿಪ್ನಲ್ಲಿದ್ಲು. ಅವನ ಮನಸ್ಫೂರ್ತಿಯಾಗಿ ಪ್ರೀತಿಸಿದ್ಲು. ಅದರ ಬದಲಾಗಿ ಇಂಥ ಪರಿಸ್ಥಿತಿ ಎದುರಾಗುತ್ತೆ ಅಂತ ಅವಳು ಊಹಿಸಿರಲಿಲ್ಲ. ಅವನ ಮೇಲಿಟ್ಟಿದ್ದ ಆಸೆ ಕನಸೆಲ್ಲ ಬಲವಾದ ಗಾಳಿ ಬೀಸಿದ್ದಕ್ಕೆ ಕೊಚ್ಚಿ ಹೋಗದಂತ ಅವಳಿಗನ್ನಿಸ್ತು. ಇಷ್ಟು ದಿನ ವಿರಾಟ್ ತನ್ನ ಒಂದು ಆಟದ ಬೊಂಬೆಯಂತೆ ತನ್ನ ಕೋರಿಕೆಯನ್ನು ತೀರಿಸ್ಕೊಳ್ಳೋದಕ್ಕೆ ಬಳಸ್ಕೊಂಡೇ ಹೊರತು ಅವನ ಮನಸ್ಸಿನ ಸ್ಥಾನ ಮಾತ್ರ ಕೊಡಲಿಲ್ಲ. ಇಷ್ಟು ದಿನ ವಿರಾಟ್ ತನ್ನ ತಾಳಿ ಕಟ್ಟಿದ ಗಂಡ ಅಂತ ಅವಳು ಫೀಲ್ ಆದ್ಲಾದರೆ ಅವನು ತನ್ನ ಇಟ್ಕೊಂಡಿದ್ದಾನೆ ಎಂಬ ವಿಷಯ ಅವಳಿಗೆ ಅಂಗೀಕರಿಸೋದಕ್ಕಾಗ್ತಿಲ್ಲ. ಕಾವ್ಯ ಎಂಜಲು ಕೂಳು ತಿನ್ನೋ ಬದುಕು ತನ್ನದಾಯ್ತಂತ ಪ್ರತೀಕ್ಷಾ ಜೋರಾಗತ್ಲು. ಲಿಫ್ಟ್ ಬಾಗಿಲು ತೆರ್ಕೊಂಡು ಕೂಡಲೇ ಬಲವಂತವಾಗಿ ಪ್ರತೀಕ್ಷಾ ತನ್ನ ಕಣ್ಣೀರ ಒರೆಸ್ಕೊಂಡ್ಳು. ಕೆಂಪಾದವಳ ಮುಖ ನೋಡ್ತಿದ್ರೆ ಅವಳು ಅಳ್ತಿದ್ದಾಳೆ ಎಂಬ ವಿಷಯ ಯಾರಿಗಾದರೂ ಅರ್ಥ ಆಗ್ತಿತ್ತು. ಪ್ರತೀಕ್ಷಾ ಮಾತ್ರ ಕಂಗಾಲಾಗಿ ಸ್ಟೋರ್ ರೂಮ್ ಕಡೆ ಓಡಿದ್ಲು. ಅಷ್ಟೊತ್ತಿಗಾಗಲೇ ಅಲ್ಲಿದ್ದ ಕೆಲವರು ಕೊಲೀಗ್ಸ್ ವಿರಾಟ್ ಬಗ್ಗೆ ಮಾತಾಡ್ತಿದ್ರು. ಕಾವ್ಯ ರೆಡ್ಡಿ ಸಿಟಿಗೆ ಬಂದಿದ್ದಾಳಂತೆ, ಈ ವಿಷಯ ಕೇಳಿ ಬಂದಿದ್ದೀರಾ ಅಂತ ಕೇಳ್ದ ಒಬ್ಬ. ಯಾರಾ ಕಾವ್ಯ ರೆಡ್ಡಿ ಅಂತ ಇನ್ನೊಬ್ಬ. ನಿನಗೆ ಕಾವ್ಯ ರೆಡ್ಡಿ ಗೊತ್ತಿಲ್ವಾ? ಯಾವ ಲೋಕದಲ್ಲಿ ಬದುಕ್ತಿದೆ ತಾಯಿ? ರೆಡ್ಡಿ ಗ್ರೂಪ್ ಆಫ್ ಕಂಪ್ನೀಸ್ ಹೆಸರು ಕೇಳಿದೆಯಾ? ಆ ಕಂಪ್ನಿ ವಾರಸುದಾರಳು. ಆಕೆ ವರ್ಲ್ಡ್ ಕ್ಲಾಸ್ ಡಿಸೈನರ್. ಇನ್ನೊಂದು ವಿಷಯ, ನಮ್ಮ ಬಾಸ್ ವಿರಾಟ್ ಫಸ್ಟ್ ಲವರ್ ಅಂತ ಸಣ್ಣದಾಗಿ ನಗ್ತಾ ಹೇಳ್ದ ಒಬ್ಬ. ಆಕೆ ಸಿಟಿಗೆ ಬಂದರೆ ಏನಾಯಿತು? ಯಾಕಿಷ್ಟು ಹಂಗಾಮ ಮಾಡ್ತಿ? ಆದರೂ ವಿರಾಟ್ ವರ್ಮ ನಮ್ಮ ಪ್ರತೀಕ್ಷಾನ ಪ್ರೀತಿಸ್ತಿದ್ದಾರಲ್ಲ ಅಂತ ಅಮಾಯಕವಾಗಿ ಕೇಳಿದ್ಲು ಇನ್ನೊಬ್ಳು. ಏನು ಪ್ರತೀಕ್ಷಾನ? ನಂಗೆ ತಿಳಿದ ಮಟ್ಟಿಗೆ ಪ್ರತೀಕ್ಷಾ ವಿರಾಟ್ನ ಕೀಪ್ನಂತ ಇಟ್ಕೊಂಡಿದ್ದಾನೆ. ಜಸ್ಟ್ ತನ್ನ ಅಗತ್ಯಗಳನ್ನ ತೀರಿಸ್ಕೊಳ್ಳೋದಕ್ಕೆ ಬಳಸ್ಕೊತಿದ್ದಾನೆ. ಈವರೆಗೆ ಅವಳನ್ನ ಡೇಟ್ ಮಾಡ್ತಿದ್ದೀನಿ ಅಂತ ನಮ್ಮ ಬಾಸ್ ಪಬ್ಲಿಕ್ನಲ್ಲಿ ಒಪ್ಕೊಂಡಿಲ್ಲ. ಆದರೂ ಇದರಲ್ಲಿ ದೊಡ್ಡ ಆಶ್ಚರ್ಯಪಡೋ ವಿಷಯ ಏನಿಲ್ಲ. ಆ ಪ್ರತೀಕ್ಷಾ ಕಾವ್ಯ ರೆಡ್ಡಿ ಕಾಲಿನ ಬೂಟಿ ಕೂಡ ಸರಿಸಾಟಿ ಇಲ್ಲ. ಅದು ನೋಡು, ಆಕೆಗೆ ಇಷ್ಟು ಸೊಕ್ಕು. ಒಂದು ಪೈಸೆಗೂ ಪ್ರಯೋಜನ ಆದ ತನ್ನನ್ನು ತಾನು ವಿರಾಟ್ಗಾಗಲಿ ಹೆಂಡತಿ ಆಗಿಬಿಟ್ಟಿದ್ದೀನೇನೋ ಅಂತ ಭಾವಿಸ್ಕೊಂಡ್ಬಿಡ್ತಾಳೆ ಅಂತ ವ್ಯಂಗ್ಯವಾಗಿ ನಗ್ತಾ ಅಂದ ಮತ್ತೊಬ್ಬ ಕೊಲಿ. ಬಾಗ್ಲತ್ರ ನಿಂತಿದ್ದನ್ನೆಲ್ಲ ಕೇಳಿಸ್ಕೊಳ್ತಿದ್ದು ಪ್ರತೀಕ್ಷಾ ಹೃದಯ ಒಡೆದು ಹೋಯಿತು. ಆಫೀಸ್ನಲ್ಲಿರೋ ಪ್ರತಿಯೊಬ್ಬರಿಗೂ ಕಾವ್ಯ ವಿರಾಟ್ ರಿಲೇಷನ್ ಗೊತ್ತಿದೆ. ಕೇವಲ ತಾನು ಮಾತ್ರ ಅಮಾಯಕಳಾಗಿ ತನ್ನ ವಿರಾಟ್ ಶ್ರೀರಾಮಚಂದ್ರ ಅಂತ ನಂಬಿಟ್ಟಿದ್ಲು. ನಿಜವಾಗ ಅವಳು ಮೊದಲಿನಿಂದಲೂ ಒನ್ ಸೈಡ್ ಲವರ್. ಏನಾಯಿತು ಮಿಸ್ಸಸ್ ವಿರಾಟ್ ಅವರೇ, ಇಂದಿಗಾದರೂ ನೀವು ಹಗಲುಗನಸು ಕಾಣೋದನ್ನು ನಿಲ್ಲಿಸ್ತೀರಾ ಅಂತ ತನ್ನ ಹಿಂದೆ ಯಾರೋ ವ್ಯಂಗ್ಯವಾಗಿ ಪ್ರಶ್ನಿಸಿದ್ರಿಂದ ಒಮ್ಮೆಲೆ ಹಿಂದೆ ತಿರುಗಿದ್ಲು. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ವಿರಾಟ್ನ ಕಸಿನ್ ಆರತಿ. ಅವಳಿಗೆ ಮೊದಲಿಂದಲೂ ಪ್ರತೀಕ್ಷಾ ಅಂದರೆ ಅಸಹ್ಯ. ಸ್ಟೋರ್ ರೂಮ್ನಲ್ಲಿ ಆಫೀಸ್ ಜನರೆಲ್ಲ ಮಾತಾಡ್ತಿದ್ದ ಮಾತುಗಳು ಆರತಿ ಕೂಡ ಕೇಳಿಸ್ಕೊಂಡಿದ್ದಾಳೆ ಅಂತ ತೋರುತ್ತೆ. ಆದರೆ ಈ ಟೈಮ್ನಲ್ಲಿ ಅವಳ ಜೊತೆ ವಾದಿಸೋದು ಗಲಾಟೆ ಮಾಡ್ಕೊಳ್ಳೋದು ಅವಳಿಗೆ ಇಷ್ಟ ಇರಲಿಲ್ಲ. ಅದಕ್ಕೆ ಆ ರೂಮ್ನಿಂದ ಹೊರಗೆ ಹೋಗೋದಕ್ಕೆ ಸಿದ್ಧಳಾದರು. ಆದರೆ ಆರತಿ ಅವಳನ್ನ ತಡೆದ್ಲು. ಕಾವ್ಯ ಬಂದಿದ್ದಾಳೆ, ಅವಳನ್ನ ಬಿಟ್ಟೀಗ ವಿರಾಟ್ ನಿನ್ನ ಮುಂದೆ ಬೀಳ್ತಾನೆ ಅಂತ ಹುಚ್ಚು ಭ್ರಮೆ ಇಟ್ಕೋಬೇಡ ಅಂತ ಸೀರಿಯಸ್ ಆಗಿ ಹೇಳಿದ್ಲ ಆರತಿ. ಪ್ರತೀಕ್ಷಾ ಯಾವುದೇ ಉತ್ತರ ನೀಡಲಿಲ್ಲ. ಅದರಿಂದ ಆರತಿಗೆ ಇನ್ನಷ್ಟು ಕೋಪ ಬಂತು. ನೀನು ತುಂಬ ಸೆಕ್ಸಿಯಾಗಿರ್ತೀಯ ಅಂತ ಆ ವಿಷಯದಲ್ಲಿ ನಿನಗೆ ಸಾಟಿ ಅಂತ ಕೇಳಿದ್ದೀನಿ. ಕಾಮಸೂತ್ರ ಚೆನ್ನಾಗಿ ಓದಂತಿದೆ. ನಿನಗೆ ಬೇಕಾದ ನನಗೆ ಗೊತ್ತಿರೋ 2-3 ಗಂಡಸರನ್ನು ಕಳಿಸ್ತೀನಿ, ಅವ್ರಿಗೆ ಕೂಡ ನೀನು ಸರ್ವಿಸ್ ನೀಡಬಹುದು ಅಂತ ವ್ಯಂಗ್ಯವಾಗಿ ನಗ್ತಾ ಹೀಯಾಳಿಸಿದ್ಲು. ಆ ಮಾತಿಗೆ ಪ್ರತೀಕ್ಷಾ ಕೋಪ ಮಿತಿ ಮೀರಿತು. ಅವಳು ಮುಷ್ಟಿ ಬಿಗಿಕೊಂತು. ನೋಡಾರ್ತಿ, ಈಗ ನಿನ್ನ ಜೊತೆ ಜಗಳ ಆಡೋ ಮೂಡಲ್ಲಿ ನಾನಿಲ್ಲ. ಆದರೂ ನಿನಗಷ್ಟು ಇದ್ದರೆ ನೀವೇ ಆ ಬಿಸ್ನೆಸ್ ಓಪನ್ ಮಾಡ್ಕೊಳ್ಳಿ. ರೆಡ್ ಲೈಟ್ ಏರಿಯಾದಲ್ಲಿ ನಿನ್ನಂಥವ್ರಿಗೆ ತುಂಬ ಡಿಮ್ಯಾಂಡ್ ಅಂತ ತಿರುಗೇಟ್ ನೀಡಿದ್ಲು. ಹೀಗೆ ನನ್ನ ಜೊತೆ ಮಾತಾಡೋದಕ್ಕೆ ಇಷ್ಟೇ ಧೈರ್ಯ ನಿನಗೆ ಅಂತ ಕೋಪದಿಂದ ಕೂಗಿದ್ಲು ಆರತಿ. ಪ್ರತೀಕ್ಷಾಗೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ ಎಂಬ ವಿಷಯ ಅವಳಿಗೆ ಚೆನ್ನಾಗಿ ಗೊತ್ತು. ಬಡ ಹುಡುಗಿ ತನ್ನನ್ನು ಎದುರಿಸಿ ಮಾತಾಡೋದು ಆರತಿಗೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಕೂಡಲೇ ತನ್ನ ಕೈಲಿರೋ ಕಾಫಿನ ಪ್ರತೀಕ್ಷಾ ಮುಖದ ಮೇಲೆ ಎಸೆದ್ಬಿಟ್ಲು. ಆರತಿ ಹೀಗುಚ್ಚಿ ಅಂತ ವರ್ತಿಸ್ತಾಳಂತ ಪ್ರತೀಕ್ಷಾ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಅದಕ್ಕೆ ಬಿಸಿ ಕಾಫಿ ತನ್ನ ಮೇಲೆ ಬೀಳ್ದಂತ ಅವಳಿಂದ ತಪ್ಪಿಸ್ಕೊಳ್ಳೋದಕ್ಕಾಗಲಿಲ್ಲ. ಮುಖಕ್ಕೆ ಅಡ್ಡವಾಗಿ ಕೈಗಳಿಟ್ಕೊಂಡ್ಳು. ಬಿಸಿ ಕಾಫಿ ಕೈಗೆ ಬೀಳುತ್ತಲೇ ಅವಳ ಕೈಗಳೆಲ್ಲ ಕೆಂಪಾಗೋಯ್ತು. ಅಯ್ಯೋ ಅಂತ ನೋವಿನಿಂದ ಕೂಗಿದ್ಲು. ನಿನಗೆ ಹುಚ್ಚು ಹಿಡ್ದಿದ್ಯಾ ಆರತಿ? ನಿನ್ನ ಬಗ್ಗೆ ನೀನು ಏನು ಅಂದ್ಕೊಂಡ್ಬಿಟ್ಟಿದ್ಯಾ ಅಂತ ಕೋಪದಿಂದ ಕೂಗಿದ್ಲು ಪ್ರತೀಕ್ಷಾ. ಅದು ಲಂಚ್ ಬ್ರೇಕ್ ಆಗಿರಿಂದ ಅಷ್ಟೊತ್ತಿಗೆ ಅನೇಕರು ಆ ಡ್ರಾಮಾನೆಲ್ಲ ನೋಡ್ತಿದ್ರು. ಅವರೆಲ್ಲರ ಮುಂದೆ ಪ್ರತೀಕ್ಷಾ ಮುಖದ ಮೇಲೆ ಕಾಫಿ ಸುರಿದಿದ್ದರಿಂದ ಮತ್ತು ಎಲ್ಲರ ಮುಂದೆ ಪ್ರತೀಕ್ಷಾ ಮಾನ ಹೋದದಕ್ಕಾಗಿ ಆರತಿ ತುಂಬ ಸಂತೋಷ ಪಡ್ತಿದ್ಲು. ಯಾರಿಗೆ ಹುಚ್ಚಿಡ್ದಿದೆ ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತು. ನಿನ್ನಂಥ ಗೋಲ್ಡ್ ಡಿಕ್ಕರ್ ಬಗ್ಗೆ ಆಫೀಸ್ನಲ್ಲಿ ಯಾರು ಗೊತ್ತಿಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ? ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಗಳು ಕಳ್ಕೊಂಡೆ, ಯಾರೂ ಇಲ್ಲದ ಅನಾಥೆಯಾಗಿ ಬದುಕ್ತೆ. ವಿರಾಟ್ಗೆ ಲೈನ್ ಹಾಕಿ ಅವನ್ನ ನಿನ್ನ ಮೈಯಲ್ಲಿ ಬೀಳಿಸಿ ಈ ಕಂಪನಿಗೆ ಟೆಂಡರ್ ಹಾಕೋಣ ಅಂದ್ಕೊಂಡ್ಬಿಟ್ಟಿದ್ಯಾ?
ನಿನ್ನಂಥವಳನ್ನ ವಿರಾಟ್ನಂಥವ್ರು ಬಳಸ್ಕೊಳ್ತಾರೆ, ನೀನು ಜಸ್ಟ್ ಒಂದು ಸೆಕ್ಸ್ ಟಾಯ್ ಅಂತ ಆರತಿ ಸೊಕ್ಕಿನಿಂದ ಹೇಳ್ತಾ ಹೋದ್ಲು. ಅದರಲ್ಲಿ ಅವಳು ಕೆನ್ನೆ ಪಟಪಟನೆ ಒಡೆದಂತಾಗೋಯ್ತು. ಎಲ್ಲರೂ ಶಾಕ್ನಿಂದ ನೋಡ್ತಿದ್ದಾರೆ. ಪ್ರತೀಕ್ಷಾ ಒಡೆತಕ್ಕ ಆರತಿ ಒಮ್ಮೆ ನೆಲದ ಮೇಲೆ ಬಿದ್ದುಬಿಟ್ಲು. ಯಾವಾಗಲೂ ಹೇಡಿ ಅಂತಿರೋ ಪ್ರತೀಕ್ಷಾ ತನ್ನನ್ನು ಎಲ್ಲರ ಮುಂದೆ ಹೀಗೆ ಹೊಡಿತಾಳೆ ಅಂತ ಅವಳು ಊಹಿಸಿರಲಿಲ್ಲ. ತನ್ನ ಕೆನ್ನೆಯನ್ನು ಸವರ್ಕೊಳ್ತಾ ಪ್ರತೀಕ್ಷಾ ಕಡೆ ನೋಡ್ತಾ, ಎಷ್ಟು ಧೈರ್ಯ ಇದ್ರೆ ನನ್ನ ಮೇಲೆ ಕೈ ಹಾಕ್ತೀಯೇ ಅಂದ್ಲು. ನಿನ್ನಂಥವ್ರ ಮಾತಿನಿಂದ ಹೇಳಿದ್ರೆ ಅರ್ಥ ಆಗಲ್ಲ, ನನ್ನ ತಂಟೆಗೆ ಬಂದರೆ ಕೆನ್ನೆ ಪಟ ಪಟ ಅಂತ ಊದೋಗುತ್ತೆ ಅಂತ ಹೇಳಿದ್ಲು. ಅವಳು ಚಿಕ್ಕ ವಯಸ್ಸಿನಲ್ಲಿ ತನ್ನ ತಂದೆ ತಾಯಿ ಕಳ್ಕೊಂಡ್ಳು. ಅಷ್ಟಕ್ಕೆ ಆ ವಿಷಯದ ಮೇಲೆ ಬಾಯಿಗೆ ಬಂದಂತೆ ಯಾರಾದರೂ ಮಾತಾಡಿದ್ರೆ ಮಾತ್ರ ಅವಳು ಸುಮ್ಮನಿರಲ್ಲ. ಕೋಪದಿಂದ ಮುಖ ಸಿಂಡರಿಸ್ತಾ ನೋಡ್ತಾ ಉಳ್ಕೊಂಡ್ಳು ಆರತಿ. ಅವಳು ವಿರಾಟ್ಗೆ ಕಸಿನ್ ಆಗಿದ್ದರಿಂದ ಆಫೀಸ್ನಲ್ಲಿ ಎಲ್ಲರೂ ಅವಳಿಗೆ ರೆಸ್ಪೆಕ್ಟ್ ಕೊಡ್ತಿದ್ರು. ಅಂಥದ್ರಲ್ಲಿ ಮೊದಲ ಸಾರಿ ತನ್ನ ಈಗ ಎಲ್ಲರೂ ಮುಂದೆ ಪ್ರತೀಕ್ಷಾ ಹೊಡೆದಿದ್ದನ್ನು ತಡ್ಕೊಳಕ್ಕಾಗಲಿಲ್ಲ. ಏಯ್ ಬೀದಿ ಬಿದ್ದಿರೋಳೆ ಅಂತ ಕೂಗ್ತಾ ಪ್ರತೀಕ್ಷಾನ ಹೊಡಿಯೋದಕ್ಕೆ ಹೋದ್ಲು. ಆದರೆ ಈ ಸಾರಿ ಪ್ರತೀಕ್ಷಾ ಮಾತ್ರ ಆರತಿ ಕೆಲಸ ಮುಗಿಸೋದಕ್ಕೆ ಸಿದ್ಧ ಆದ್ಲು. ಅವಳ ಕೈನ ಬಲವಾಗಿ ಹಿಡಿದು ಹಿಂದಕ್ಕೆ ತಿರುಗಿಸ್ಬಿಟ್ಲು. ಆರತಿ ಅವಳಿಗಿಂತ ಗಿಡ್ಡ ಆಗಿದ್ರಿಂದ ಪ್ರತೀಕ್ಷಾ ಕೈಗೆ ಸುಲಭವಾಗಿ ಸಿಕ್ಬಿದ್ಲು. ಯು ಬ್ಲಡಿ, ನೀನು ದರಿದ್ರ ಕೈಗಳಿಂದ ನನ್ನನ್ನು ಹಿಡಿತೀಯಾ? ನಿನ್ನ ಬಗ್ಗೆ ನೀನೇನು ಅಂದ್ಕೊಂಡ್ಬಿಟ್ಟಿದ್ಯಾ? ನೀನು ವಿರಾಟ್ ಇಟ್ಕೊಂಡಿರೋದು, ನೀನು ಕೇವಲ ಮಲಗು ಸುಖಕ್ಕಾಗಿ ಮಾತ್ರ ಕೆಲಸಕ್ಕೆ ಬರೋಳು. ನೀನು ಒಬ್ಬ ವೇಶ್ಯೆ. ಎಷ್ಟು ಜನ ಗಂಡಸರ ಪಕ್ಕ ಮಲಗಿದೆಯಾ ಅಂತ ಬಾಯಿಗೆ ಬಂದಂತೆ ಬೈತಿದ್ಲು ಆರತಿ. ಆ ಮಾತುಗಳಲ್ಲಿರೋ ಸ್ಟಾಫ್ ಎಲ್ಲರೂ ಕೇಳ್ತಿದ್ರು. ಅಷ್ಟರಲ್ಲಿ ಬಾಯಿ ಮುಚ್ಚು ಅಂತ ಯಾರ್ದೋ ಗಟ್ಟಿಯಾದ ಕೂಗು ಕೇಳಿಸ್ತು. ಅದರಿಂದ ಆಫೀಸ್ ಪೂರ್ತಿ ನಿಶಬ್ದವಾಯಿತು. ವಿರಾಟ್ ಅಂತ ಆರತಿ ಶಾಕ್ ಆದ್ಲು. ಅವ್ನು ತನಗೆ ಕಸಿನ್ ಆಗಿದ್ರು ಕೂಡ ಅವನಂದರೆ ಅವಳಿಗೆ ತುಂಬ ಭಯ. ಅಷ್ಟಲ್ಲದೆ ಅವ್ರ ಅಮ್ಮ ಕೂಡ ಅವನ ಜೊತೆ ಜಾಗ್ರತೆಯಿಂದ ಇರಬೇಕಂತ ಆರತಿಗೆ ಅನೇಕ ಸಾರಿ ಹೇಳಿದರು. ವಿರಾಟ್ನ ನೋಡಿದ ತಕ್ಷಣ ಆರತಿ ಅವನ ಹತ್ರ ಹೋಗಿ, ಒಂದು ಸಾರಿ ನನ್ನ ಮುಖ ನೋಡಿ ವಿರಾಟ್, ಆ ಕಸದ ಮುಖದೊಳು ಪ್ರತೀಕ್ಷಾನ ಹೊಡೆದ್ಬಿಟ್ಲು ಅಂತ ಕಂಪ್ಲೇಂಟ್ ಮಾಡಿದ್ಲು. ಮತ್ತೊಂದು ಕಡೆ ಪ್ರತೀಕ್ಷಾ ಮಾತ್ರ ವಿರಾಟ್ಗೆ ಯಾವುದೇ ಕಂಪ್ಲೇಂಟ್ ನೀಡದೆ ತಲೆ ತಗ್ಸಿ ನಿಂತಳು. ಆ ನಂತರ ಸುಟ್ಟು ತನ್ನ ಕೈಯನ್ನು ನೋಡ್ಕೊಳ್ತಾ ವಿರಾಟ್ ಕಡೆ ಮೆಲ್ಲಕ್ಕೆ ತಲೆ ಎತ್ತು ನೋಡಿದ್ಲು. ಅವನ ಮುಖದ ಮೇಲೆ ಸನ್ಲೈಟ್ ಬೀಳ್ತಿದ್ರೆ ತುಂಬ ಅಂದವಾಗಿ ಕಾಣ್ತಿದ್ದ. ನಮ್ಮ ಕಂಪನಿ ರೂಲ್ಸ್ ಮರ್ತು ಹೋಯ್ತಾ ಅಂತ ಪ್ರತೀಕ್ಷಾಳನ್ನ ಸೀರಿಯಸ್ ಆಗಿ ಕೇಳ್ದ ವಿರಾಟ್. ಅವನು ತನ್ನ ಮೇಲೆ ಎಲ್ಲರೂ ಮುಂದೆ ಕೂಗಿದ್ರಿಂದ ಅವಳಿಗೆ ಉಸಿರು ನಿಂತಂಗಾಗೋಯ್ತು. ವಿರಾಟಿಗೆ ಕೇಳ್ತಾನೆ ಅಂತ ಊಹಿಸಿದ ಪ್ರತೀಕ್ಷಾ ತನ್ನ ಕಿವಿಗಳನ್ನೇ ತಾನು ನಂಬಲಾಗಲಿಲ್ಲ. ಈ ಕಂಪ್ನಿಯಲ್ಲಿ ಜಾಯಿನ್ ಆದಾಗ ವಿರಾಟ್ ಅವಳಿಗೆ ಕೆಲವು ವಿಷಯಗಳನ್ನ ನೆನಪಿಟ್ಕೊಳ್ಳೋದಕ್ಕೆ ಸೀರಿಯಸ್ ಆಗಿ ಹೇಳಿದ್ದ. ಕಂಪ್ನಿಯಲ್ಲಿ ಯಾವುದೇ ಜಗಳಗಳ ಗಲಾಟೆ ಅವನಿಗೆ ಇಷ್ಟ ಇಲ್ಲ ಅಂತ, ಯಾವುದಾದ್ರೂ ತಪ್ಪು ಮಾಡಿದ್ರೆ ಸುಮ್ಮನಿರೋದಿಲ್ಲ ಅಂತ ಅವನು ಮೊದಲೇ ವಾರ್ನಿಂಗ್ ನೀಡಿದ್ದ. ಹೀಗೆ ಜಗಳದ ಕಾರಣದಿಂದಾಗಿ ಅವನು ಪ್ರತೀಕ್ಷಾಳನ್ನ ಪ್ರಶ್ನಿಸ್ತಿದ್ದಾನೆ. ಆದರೆ ಸಮಯದಲ್ಲಿ ಪ್ರತೀಕ್ಷಾಗೆ ಒಂದು ವಿಷಯ ಮಾತ್ರ ಅರ್ಥ ಆಗ್ತಿರಲಿಲ್ಲ. ವಿರಾಟ್ ಹಿಂದೆ ಆರತಿ ತನ್ನನ್ನು ಬಾಯಿಗೆ ಬಂದಂತ ಬೈದು ಮಾತುಗಳು ಕೇಳಿದಾನೋ ಇಲ್ವೋ, ಕೇಳಿ ಕೂಡ ಅವನು ತನ್ನನ್ನೇ ನಿಂದಿಸ್ತಿದ್ದಾನಾ ಎಂಬ ವಿಷಯ ಅವಳಿಗೆ ತಿಳಿತಿರಲಿಲ್ಲ. ಒಂದು ವೇಳೆ ಆ ಮಾತುಗಳು ಕೇಳಿಯೋ ಅವನು ಗಮನಿಸ್ತಿಲ್ಲ ಅಂದರೆ ಆ ಮಾತುಗಳಲ್ಲಿ ನಿಜ ಇದೆಯಾ? ನಾನು ನಿಜವಾಗಿ ವಿರಾಟ್ ಕೇವಲ ಒಂದು ಸೆಕ್ಸ್ ಟಾಯ್ ಮಾತ್ರನಾ ಎಂಬ ಆಲೋಚನೆ ಪ್ರತೀಕ್ಷಾಳನ್ನ ಸುಡ್ತಿತ್ತು. ವಿರಾಟ್ಗೆ ಕೋಪ ಬಂದರೆ ಏನಾಗುತ್ತೆ ಎಂಬುದು ಆಫೀಸ್ನಲ್ಲಿರೋರೆಲ್ರಿಗೂ ತುಂಬ ಚೆನ್ನಾಗಿ ಗೊತ್ತು. ಅದಕ್ಕೆ ಎಲ್ಲರೂ ಹೋಗ್ಬಿಟ್ರು. ಕೇವಲ ಕೆಲವರು ಮಾತ್ರ ದೂರದಿಂದ ಈ ತಮಾಷೆ ನೋಡ್ತಿದ್ರು. ತನ್ನ ಕಡೆ ಕೋಪದಿಂದ ನೋಡ್ತಿರೋ ವಿರಾಟ್ನನ್ನು ನೋಡ್ತಿದ್ದಂತೆ ಪ್ರತೀಕ್ಷಾಗೆ ಮೈಗೆ ನಡಕ್ತು. ಐಮ್ ಸಾರಿ ಆರತಿ, ನಾನು ನಿನ್ನ ಹೊಡಿಬಾರ್ದಿತ್ತು ಅಂತ ತಲೆ ತಗ್ಸಿ ಹೇಳಿಬಿಟ್ಲು ಪ್ರತೀಕ್ಷಾ. ಆ ಸಾರಿ ಎಂಬ ಮಾತು ಕೇಳಿದ್ಲೆ ಆರತಿ ಏನೋ ಸಾಧಿಸ್ತಂತ ಹೆಮ್ಮೆಯಿಂದ ನಕ್ಕಿದ್ಲು. ಏನು ಸಾರಿ ಹೇಳ್ಬಿಟ್ಟು ಹೊಂಟೋಗ್ಬಿಡೋಣ ತಪ್ಪಿಸ್ಕೊಂಡು ಅಂದ್ಕೊಂಡಿದ್ಯಾ? ನನ್ನ ಮೇಲೆ ಕೈ ಮಾಡೋದಕ್ಕೆ ನೀನು ಖಂಡಿತವಾಗಿಯೂ ಪನಿಷ್ಮೆಂಟ್ ನೀಡಲೇಬೇಕು ಅಂದ್ಲು. ಆಫೀಸ್ನಲ್ಲಿ ಈಗ ಜಗಳ ಆಡಿ ನಿನ್ನ ಹೊಡೆಯೋದು ನನ್ನ ತಪ್ಪೆ, ಹಾಗಂತ ಪರ್ಸ್ನಲಾಗಿ ನೀನು ಹೇಳಿದ ಮಾತುಗಳು ಮರೆತು ನಾನು ನಿಂಗೆ ಸಾರಿ ಹೇಳ್ತಿಲ್ಲ. ಕೇವಲ ಕಂಪನಿ ರೂಲ್ಸ್ ಮೀರಿ ನಡ್ಕೊಂಡೆ ಅಂತ ಮಾತ್ರ ಹೇಳ್ತಿದ್ದೀನಿ ಅಂತ ಹೇಳಿದ್ಲು ಕಾನ್ಫಿಡೆಂಟಾಗಿ. ಆ ನಂತರ ಆರತಿ ರಿಯಾಕ್ಷನ್ ಗಮನಿಸ್ತೆ ಅಲ್ಲಿಂದ ಹೊರಟೋದ್ಲು. ನೋಡಿದ್ಯಾ ಅದಕ್ಕೆ ಎಷ್ಟು ಸೊಕ್ಕು ಅಂತ ಕೆಂಪಾದ ಮುಖದೊಂದಿಗೆ ಕೋಪದಿಂದ ಕೂಗಿದ್ಲು ಆರತಿ. ತನ್ನ ಜೀವನದಲ್ಲಿ ಎಂದೂ ಕೂಡ ಇಷ್ಟು ಅವಮಾನಕ್ಕೊಳಗಾಗಿರಲಿಲ್ಲ. ಎಲ್ಲರನ್ನೂ ಅಳಿಸ್ತಾ ಬಂದಿದ್ದಾಳೆ, ಆದರೆ ಯಾರ ಕೈಯಲ್ಲೂ ಪೆಟ್ಟು ತಿಂದಿರಲಿಲ್ಲ. ಅದಕ್ಕೆ ಈ ಅವಮಾನದ ಹೊರೆಯನ್ನು ಸಹಿಸ್ಕೊಳ್ಳೋಕ್ಕಾಗಲಿಲ್ಲ ಅವಳಿಗೆ. ಪ್ರತೀಕ್ಷಾಳಿಗೆ ನೋವು ಮಾಡೋವರೆಗೂ ಸುಮ್ಮನಿರಲ್ಲ ಅಂತ ಡಿಸೈಡ್ ಆದ್ಲು. ನೋಡಿದ್ಯಾ ವಿರಾಟ್, ಆ ಮನುಷ್ಯ ಏನು ಮಾತಾಡಿದಾಳೆ ಅಂತ ಕೇಳಿದ್ಯಾ? ನನ್ನ ಮುಖದ ಮೇಲೆ ಹೊಡೆದ್ಲು. ನಿಂಗೆ ಸಾಧ್ಯ ಇಲ್ಲ ಅಂದರೆ ಹೇಳು, ನಾನೇ ಅವಳಿಗೆ ಹೋಗಿ ಹೊಡೆದು ಬರ್ತೀನಿ. ಅವಳು ನನ್ನ ಕ್ಷಮೆ ಕೇಳೋವರೆಗೂ ಹಿಂಸೆ ಮಾಡ್ತೀನಿ ಎಂದ್ಲು. ಪ್ರತೀಕ್ಷಾಳನ್ನ ತೋರಿಸ್ತಾ ಹೇಳ್ತಿದ್ಲು. ವಿರಾಟ್ ಕೂಡ ವಿಚಿತ್ರವಾಗಿ ನೋಡ್ತಿದ್ದ. ಅವಳು ಈ ಹಿಂದೆ ಎಂದೂ ಇಷ್ಟು ಕಾನ್ಫಿಡೆಂಟಾಗಿ ಮಾತಾಡಿದ್ದಿಲ್ಲ. ಹೊರಟೋಗ್ತಿರೋ ಪ್ರತೀಕ್ಷಾ ಬೆನ್ನು ನೋಡಿ ಅವನು ವಿಚಿತ್ರವಾಗಿ ನೋಡ್ತಾ ನಿಂತಿದ್ದ. ಇನ್ನು ಸಾಕು ಬಿಟ್ಬಿಡು ಅಂತ ಸೀರಿಯಸ್ ಆಗಿ ಹಿಡಿದ ವಿರಾಟ್. ಅವನು ಕೂಡ ಪ್ರತೀಕ್ಷಾಗೆ ಸಪೋರ್ಟ್ ಮಾಡ್ದ. ತನ್ನ ಮಾತನ್ನು ಗಣನೆಗೆ ತೆಗೆದುಕೊಳ್ಳದೆ ಇರೋದು ಆರ್ತಿಗೆ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲ. ಆ ದರಿದ್ರಕ್ಕೆ ಹೇಗೆ ಬುದ್ಧಿ ಹೇಳಬೇಕಂತ ನಂಗೆ ಚೆನ್ನಾಗಿ ಗೊತ್ತು. ಪಾಠ ಕಲಿಸ್ತೀನಿ ಅಂತ ಹಲ್ಲು ಕಚ್ಚಿದ್ಲು. ಆರತಿ ಅಂತ ಕೋಪದಿಂದ ಕೂಗ್ದ ವಿರಾಟ್. ಅವನಷ್ಟು ಕೋಪದಲ್ಲಿ ನೋಡ್ದ ಆರತಿ ನಡುಗ್ ಹೋದ್ಲು. ನಾನು ಒಂದು ಸಾರಿ ಹೇಳ್ತೀನಿ ಅಷ್ಟೇ, ನನ್ನ ಜೊತೆ ಪದೇ ಪದೇ ಹೇಳಿಸ್ಬೇಡ. ಈ ದಿನ ಇಲ್ಲಿ ನಡೆದ ವಿಷಯದ ಬಗ್ಗೆ ಮರೆತುಬಿಡು. ಪ್ರತೀಕ್ಷಾಳನ್ನ ಟ್ರಬಲ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಒಳ್ಳೇದಲ್ಲ ಅಂತ ಸೀರಿಯಸ್ ಆಗಿ ವಾರ್ನಿಂಗ್ ಕೊಟ್ಟ. ಅವನ ಮುಖ ನೋಡ್ತಿರೋ ಆರತಿ ಗಂಟ್ಲು ಒಣಗ್ತು.
ಪ್ರತೀಕ್ಷಾಗೆ ಲೈಫ್ ಲಾಂಗ್ ಡ್ಯಾಮೇಜ್ ಮಾಡಬೇಕಂತ ಆರತಿ ಹಾಕೊಂಡಿದ್ದ ಪ್ಲ್ಯಾನ್ಸ್ಗಳೆಲ್ಲವೂ ವಿರಾಟ್ ಬೆದರಿಕೆಯಿಂದ ಮಾಯ ಆದವು. ಸರಿ ನೀನು ಹೇಳಿದಾಗ ಮಾಡ್ತೀನಿ ಅಂತ ಕಂಗಾಲಾಗಿ ಹೇಳಿದ್ಲು. ಅವಳ ಮಾತುಗಳನ್ನ ಗಣನೆಗೆ ತೆಗೆದುಕೊಳ್ಳದೆ ಮ್ಯಾನೇಜರ್ ಆದಿತ್ಯ ಕಡೆ ನೋಡಿ, ಯಾರನ್ನು ಬೇಕಾದರೂ ಅಲೆಮಾರಿ ಜನರು ನಿನ್ನ ಮೇಲೆ ಕಂಪನಿ ಕಾಂಪೌಂಡ್ನಲ್ಲಿ ಕೂಡ ಬಿಡಬೇಡ ಕಾಲಿಡೋದಕ್ಕೆ ಅಂತ ಸೀರಿಯಸ್ ಆಗಿ ಹಿಡ್ದ. ಅವನ ಆರ್ಡರ್ ಕೇಳಿ ಆರತಿ ಉಬ್ಬು ಹೋದ್ಲು. ಬಾಸ್, ಇಂದಿಗಾದರೂ ಒಳ್ಳೆ ನಿರ್ಧಾರ ತೆಗೆದುಕೊಂಡಿದೆಯಾ ವಿರಾಟ್? ಅಂಥ ಕೆಲ್ಸಕ್ಕೆ ಬಾರದ ದರಿದ್ರ ಮುಖಗಳು ನಮ್ಮ ಕಂಪನಿಯಲ್ಲಿ ಇರಬಾರ್ದು. ಕೂಡಲೇ ಅವಳನ್ನ ಕಳಿಸ್ಬಿಡು ಅಂತ ಹೇಳಿದ್ಲು ಆನಂದದಿಂದ. ಆದಿತ್ಯ ಮಾತ್ರ ವಿರಾಟ್ ಆರ್ಡರ್ ಕೇಳಿ ಓಕೆ ಅಂತ ಆರತಿ ಅವರೇ ಹೊರಗೋಗೋ ದಾರಿ ಆ ಕಡೆ ಇದೆ ಅಂತ ತೋರಿಸ್ದ. ಆ ಮಾತು ಕೇಳಿದ್ಲೆ ಆರತಿಗೆ ದಿಗ್ಭ್ರಮೆ ಆಯಿತು. ಅಲೆಮಾರಿ ಜನರು ವಿರಾಟ್ ಪ್ರತೀಕ್ಷಾ ಬಗ್ಗೆ ಎಲ್ಲ ನನ್ನ ಬಗ್ಗೆ ಹೇಳ್ದ ಅಂತ ಅವಳಿಗೆ ಅರ್ಥ ಆಯಿತು. ಅವಳು ವಿರಾಟ್ಗೆ ಇನ್ನೇನು ಹೇಳಬೇಕು ಅಂದ್ಕೊಂಡಿದ್ಲು, ಆದರೆ ಆದಿತ್ಯ ಅವಳನ್ನ ತಡೆದ. ಆ ನಂತರ ಸೆಕ್ಯೂರಿಟಿ ಗಾರ್ಡ್ಸ್ ಬಂದು ಬಲವಂತವಾಗಿ ಅವಳನ್ನ ಹೊರಗೆ ಕರ್ಕೊಂಡು ಹೊರಟೋಗ್ಬಿಟ್ರು. ಸೆಕ್ಯೂರಿಟಿ ಮಾತ್ರ ಅವಳಿಗೆ ಮಾತಾಡೋದಕ್ಕೆ ಚಾನ್ಸೇ ಕೊಡಲಿಲ್ಲ. ನಡೆದಿದ್ದನ್ನೆಲ್ಲ ನೆನಪಿಸ್ಕೊಳ್ತಾ ಆರತಿ ಕೋಪ ಉತ್ತುಂಗಕ್ಕೇರ್ತು. ವಿರಾಟ್ ತನ್ನ ಜೊತೆ ಈ ರೀತಿಯಾಗಿ ವರ್ತಿಸ್ತಿದ್ದಾನೆ ಅಂತ ಅವಳು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಇದಕ್ಕೆಲ್ಲ ಕಾರಣ ಪ್ರತೀಕ್ಷಾ ಅಂತ ಅವಳು ಹಗೆಯಿಂದ ಉರಿದು ಹೋದ್ಲು. ಆಫೀಸ್ ಟೈಮ್ ಮುಗೀತಾ ಬಂದಿದ್ದರಿಂದ ಪ್ರತೀಕ್ಷಾ ತನ್ನ ಬ್ಯಾಗ್ ತೊಗೊಂಡು ಎಕ್ಸಿಟ್ ಬಾಗಿಲ ಕಡೆ ಹೋದ್ಲು. ಅಷ್ಟರಲ್ಲಿ ಆದಿತ್ಯ ಅವಳನ್ನ ತಡೆದ. ಮೇಡಮ್, ಸರ್ಗೊಂದು ಅರ್ಜೆಂಟ್ ಕೆಲಸ ಬಿದ್ದಿದೆ. ನಿಮ್ಮ ಜೊತೆ ನಿಮ್ಮ ಅಜ್ಜಿ ಇರೋ ಹಾಸ್ಪಿಟಲ್ಗೆ ಅವರು ಬರಲಾಗದಂತೆ ನನ್ನ ಡ್ರಾಪ್ ಮಾಡೋದಕ್ಕೆ ಹೇಳಿದ್ದಾರೆ ಅಂತ ತಲೆ ತಗ್ಸಿ ಹೇಳ್ದ. ಪ್ರತೀಕ್ಷಾ ಬೇರೆ ಯೋಚನೆ ಇಲ್ಲದೆ ನೀವು ಬರಬೇಕಾದ ಅವಶ್ಯಕತೆ ಇಲ್ಲ ಆದಿತ್ಯ ಅಂತ ಹೇಳಲಿಂದ ಹೊರಟೋದ್ಲು. ಪ್ರಸ್ತುತ ವಿರಾಟ್ ಏನು ಆಲೋಚಿಸಿದ್ದಾನೆ ಅಂತ ತಿಳ್ಕೊಳ್ಳಲಾಗದಷ್ಟು ಮೂರ್ಖಳಲ್ಲ ಅವಳು. ಅವನು ತನ್ನ ಜೊತೆ ಹಾಸ್ಪಿಟಲ್ಗೆ ಬರೋದು ಮ್ಯಾನೇಜರ್ನನ್ನು ಕಳಿಸ್ತಾನೆ ಅಂದರೆ ಅವನ ದೃಷ್ಟಿಯಲ್ಲಿ ತನ್ನ ಸ್ಥಾನ ಎಂಥದ್ದು ಅಂತ ಅವಳಿಗೆ ಚೆನ್ನಾಗಿ ಅರ್ಥ ಆಗೋಯ್ತು. ತನಗೇನು ಸಂಬಂಧ ಇಲ್ಲದೆ ವಿರಾಟ್ ತನ್ನ ಜೊತೆ ಅಜ್ಜಿ ಹತ್ರ ಹೇಗೆ ಬರ್ತಾನೆ ಅಂತ ಭಾವಿಸೋದು ಮೂರ್ಖತನವೇ ಆಗುತ್ತೆ. ಒಂದು ವಾರದ ಹಿಂದೆ ಊರಿಗೆ ಹೋದಾಗ ಅಜ್ಜಿಯನ್ನು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು ಎಂಬ ವಿಷಯ ಪ್ರತೀಕ್ಷಾಗೆ ತಿಳಿದಿತ್ತು. ಹಾಸ್ಪಿಟಲ್ಗೆ ಹೋಗುವಷ್ಟರಲ್ಲಿ ನರ್ಸ್ ಅಜ್ಜಿಗೇನೋ ತಿನ್ನಿಸ್ತಿದ್ಲು. ಕೂಡಲೇ ನರ್ಸ್ ಕೈಲಿರೋ ತಟ್ಟೆ ತೆಗೆದುಕೊಂಡು ಅಜ್ಜಿಗೆ ತಿನ್ನಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಪ್ರತೀಕ್ಷಾ ಅಜ್ಜಿ ಸುಭದ್ರಮ್ಮ ಒಂದು ಹಳ್ಳಿಯಲ್ಲಿರ್ತಾಳೆ. ಪ್ರಶಾಂತವಾದ ಹಳ್ಳಿ ಸೊಬಗನ್ನು ಆನಂದಿಸ್ತಾ ಆಕೆ ಬಹಳ ಹಾಯಾಗಿ ಬದುಕ್ತಿದ್ಲು. ಅದ್ರ ಕಳೆದ ತಿಂಗಳು ರೆಗ್ಯುಲರ್ ಮೆಡಿಕಲ್ ಚೆಕಪ್ ಮಾಡಿಕೊಂಡಾಗ ಅವಳಿಗೆ ಲಿವರ್ನಲ್ಲಿ ಏನೋ ಸಮಸ್ಯೆ ಇದೆ ಅಂತ ಗೊತ್ತಾಯಿತು. ಅದರಿಂದಾಗಿ ಆಕೆಯನ್ನು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು. ತನ್ನ ಮೊಮ್ಮಗಳಿಗೆ ವಿರಾಟ್ ಮದುವೆ ಆಗಿದೆ ಎಂಬ ವಿಷಯ ಸುಭದ್ರಮ್ಮನಿಗೆ ತಿಳಿದಿಲ್ಲ. ಹಿಂದೆ ಆ ವಿಷಯ ಹೇಳಿ ಅಜ್ಜಿನ ಸರ್ಪ್ರೈಸ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ಲು. ಈಗ ಅದು ಹೇಳಬೇಕಾದ ಅವಶ್ಯಕತೆ ಇಲ್ಲ ಅಂತ ಅವಳಿಗೆ ಅರ್ಥ ಆಗೋಯ್ತು. ಸುಭದ್ರಮ್ಮ ನಿದ್ರೆಗೆ ಜಾರೋವರೆಗೂ ಪ್ರತೀಕ್ಷಾ ಅಲ್ಲೇ ಕಾಯ್ತಾ ನಿಂತಳು. ಆನಂತರ ಅವಳು ಹಾಸ್ಪಿಟಲ್ನಿಂದ ಹೊರಗೆ ಹೋಗಿ ಒಂದು ಟ್ಯಾಕ್ಸಿಗಾಗಿ ವೆಯ್ಟ್ ಮಾಡಿದ್ಲು. ಅಷ್ಟರಲ್ಲಿ ಒಂದು ಲಕ್ಸುರಿ ಕಾರ್ ಬಂದು ನಿಂತ್ಕೊಂತು. ಪ್ರತೀಕ್ಷಾ ಕಣ್ಣು ಒಮ್ಮೆಲೆ ಮಿಂಚಿತು. ಆ ಕಾರ್ ಬೇರೆ ಯಾರ್ದು ಅಲ್ಲ, ತನ್ನ ಗಂಡಂದು. ತನ್ನನ್ನು ಪಿಕಪ್ ಮಾಡ್ಕೊಳ್ಳೋದಕ್ಕೆ ಅವನು ಬಂದಿರ್ಬೋದು ಅಂತ ಅವಳು ಅಂದ್ಕೊಂಡ್ಳು. ಈವರೆಗೆ ತಾನು ಅನುಭವಿಸ್ತಿರೋ ನೋವನ್ನೆಲ್ಲ ಮರೆತುಬಿಟ್ಲು ಪಾಪ. ಆದರೆ ತಾನು ಕನಸು ಕಾಣ್ತಿದ್ದೀನಿ ಅಂತ ಅವಳಿಗೆ ಅರ್ಥ ಆಯಿತು. ಯಾಕಂದರೆ ಆ ಕಾರ್ನಿಂದ ವಿರಾಟ್ ಜೊತೆಗೆ ಇನ್ನೊಬ್ಬ ಹುಡುಗಿ ಕೂಡ ಇಳಿದ್ಲು. ಆ ಹುಡುಗಿಯನ್ನು ನೋಡಿದ ತಕ್ಷಣ ಪ್ರತೀಕ್ಷಾಳ ಮುಖದಲ್ಲಿ ಬಣ್ಣಗಳು ಬದಲಾದವು. ಕಾರಿನ ಬಾಗಿಲು ತೆಗೆದು ವಿರಾಟ್ ಹೊರಗೆ ಬಂದ. ಅವನ ಜೊತೆಗೆ ಆ ಹುಡುಗಿ ಬೇರೆ ಯಾರೂ ಅಲ್ಲ, ಕಾವ್ಯ ರೆಡ್ಡಿ. ಅವನ ಕಾರಿನ ಬಾಗಿಲು ತೆಗೆದು ಕಾವ್ಯನ ಹೊರಗೆ ಆಹ್ವಾನಿಸ್ದ. ಹಾಸ್ಪಿಟಲ್ ಬಾಗಿಲು ಹತ್ತಿರವೇ ಇದ್ದ ಪ್ರತೀಕ್ಷಾ ನೋಡಿ ಒಂದೇ ಒಂದು ಮಾತು ಮಾತಾಡದೆ ವಿರಾಟ್ ಅವಳ ಪಕ್ಕದಿಂದಲೇ ಹೋಗ್ಬಿಟ್ಟ. ಅವನು ತನ್ನನ್ನು ಇಗ್ನೋರ್ ಮಾಡಿ ಇನ್ನೊಬ್ಬ ಹುಡುಗಿಯೊಂದು ಹೋಗೋದನ್ನು ಪ್ರತೀಕ್ಷಾ ಸಹಿಸ್ಕೊಳ್ಳೋದಕ್ಕಾಗಲಿಲ್ಲ. ಅಲ್ಲೇ ಅವನ್ನ ನಿಲ್ಲಿಸಿ ಪ್ರಶ್ನಿಸ್ಬೇಕನ್ನಿಸ್ತು, ಆದರೆ ಅವಳಿಗೆ ಅಷ್ಟು ಧೈರ್ಯ ಇಲ್ಲ. ಅಷ್ಟರಲ್ಲಿ ಅವಳು ಹತ್ತಬೇಕಿದ್ದ ಟ್ಯಾಕ್ಸಿ ಬಂದಿದ್ದರಿಂದ ಅಪ್ರಜ್ಞಾಪೂರ್ವಕವಾಗಿ ಆ ಟ್ಯಾಕ್ಸಿ ಒಳಗೆ ಹೋಗಿ ಕೂತ್ಬಿಟ್ಲು. ಎಲ್ಲಿಗೆ ಹೋಗ್ಬೇಕು ಮೇಡಮ್ ಅಂತ ಡ್ರೈವರ್ ಪ್ರಶ್ನಿಸಿದ್ರಿಂದ ಒಮ್ಮೆ ಬೆಚ್ಚಿಬಿದ್ದು ಈ ಲೋಕಕ್ಕೆ ಬಂದಳು ಪ್ರತೀಕ್ಷಾ. ಆ ಟೈಮ್ನಲ್ಲಿ ಅವಳಿಗೆ ಎಲ್ಲಿಗೆ ಹೋಗ್ಬೇಕಂತ ಅರ್ಥ ಆಗ್ತಿರಲಿಲ್ಲ. ವಿರಾಟ್ ತನಗೆ ಕಟ್ಟಿದ ವಿಲ್ಲಾಗಿ ಹೋಗ್ಬೇಕಂತ ಅವಳಿಗೆ ಆ ಕ್ಷಣದಲ್ಲಿ ಅನ್ನಿಸ್ತಿರ್ಲಿಲ್ಲ. ಯಾವುದೋ ಒಂದಿನ ಆ ವಿಲ್ಲಾದಿಂದ ಅವನು ತನ್ನನ್ನು ಹೊರಗೆ ಓಡಿಸ್ತಾನೆ ಎಂಬುದು ಕೂಡ ಅವಳಿಗೆ ಚೆನ್ನಾಗಿ ಗೊತ್ತು. ಜಗದಂಬಾ ಸೆಂಟರ್ ಕರ್ಕೊಂಡು ಹೋಗು ಅಂತ ಮೆಲ್ಲಗೆ ಹೇಳಿದ್ಲು. ಜಗದಂಬಾ ಸೆಂಟರ್ನಲ್ಲಿ ಅವಳು ತನಗಾಗಿ ಒಂದು ಅಪಾರ್ಟ್ಮೆಂಟ್ ಖರೀದಿಸಿದ್ಲು. ವಿರಾಟ್ ಮದುವೆ ಆದ ಕೆಲವೇ ದಿನಗಳಲ್ಲಿ ಅವಳು ತನ್ನ ಸ್ವಂತ ಹಣದಿಂದ ಆ ಫ್ಲ್ಯಾಟ್ ಖರೀದಿಸಿದ್ಲು. ಎಷ್ಟೋ ದಿನಗಳ ನಂತರ ಅಜ್ಜಿಯ ಮನೆ ಕರೆತಂದು ಆಕೆಯೊಂದಿಗೆ ಆ ಫ್ಲ್ಯಾಟ್ನಲ್ಲಿ ಇರಬೇಕಂತ ಅಂದ್ಕೊಂಡ್ಳು. ಅದು ಬಹಳ ದೊಡ್ಡ ಫ್ಲ್ಯಾಟ್ ಅಲ್ದಿದ್ರು ಅದೊಂದು 2 ಬೆಡ್ರೂಮ್. ಈಗ ಆಲೋಚಿಸ್ತಿದ್ರೆ ಆ ಅಪಾರ್ಟ್ಮೆಂಟ್ ಖರೀದಿಸೋದೇ ತಾನು ಈ 2 ವರ್ಷಗಳಲ್ಲಿ ಮಾಡಿದ ದೊಡ್ಡ ಕೆಲಸ ಅಂತ ಅವಳಿಗೆ ಅನ್ನಿಸ್ತು. ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಹತ್ರ ತಲುಪಿದ ನಂತರ ಒಬ್ಬಂಟಿಯಾಗಿ ಕೂತು ತನ್ನನ್ನು ತಾನು ಸಮಾಧಾನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ಲು. ಕಳೆದ 2 ವರ್ಷಗಳ ನೆನಪು ಅವಳನ್ನ ಸುತ್ತುವರೆತು. ನೋಡ್ತಿದ್ರೆ ಕಳೆದ 2 ವರ್ಷಗಳು ಸರಿದು ಹೋದವು. 700 ರಾತ್ರಿಗಳ ನೆನಪುಗಳು ಅವನೊಂದಿಗೆ ಇದೆ. ಇಷ್ಟು ದಿನ ಒಬ್ಬ ಮೋಸಗಾರನ ಪ್ರೀತಿಸಿದ್ಲು. ಆದರೆ ಅವನ ಮನಸ್ಸಲ್ಲಿ ಸ್ವಲ್ಪನೂ ತನಗಾಗಿ ಜಾಗ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಇಷ್ಟು ದಿನ ಎಷ್ಟು ಮೂರ್ಖತನದಿಂದ ತನ್ನ ಜೀವನವನ್ನು ಇನ್ನೊಬ್ಬರ ಕೈಲಿಟ್ಟಿದ್ದೀನೋ ಅಂತ ಯೋಚಿಸ್ತಿದ್ರೆ ಪ್ರತೀಕ್ಷಾಗ ಆಕ್ರೋಶ ಬಂತು. ಎಲ್ಲರ ಮುಂದೆ ತಾನು ಒಬ್ಬ ಮೂರ್ಖಳಾಗಿ ಮಾರ್ಪಟ್ಟಿದ್ಲು. ಈಗ ಅವಳ ಜೀವನವನ್ನು ನೋಡಿ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾ ನಗ್ತಿದ್ದಾರೆ.
ಇನ್ನು ರಾತ್ರಿ ಸಮಯ ಆಗಿದ್ದರಿಂದ ಪ್ರತೀಕ್ಷಾ ತನ್ನ ಅಪಾರ್ಟ್ಮೆಂಟ್ ಫ್ಲ್ಯಾಟ್ ಒಳಗೆ ಹೋಗಬೇಕು ಅಂದ್ಕೊಂಡ್ಳು. ಅವಳು ಲಿಫ್ಟಿಂದ ಹೊರಗೆ ಬರತ್ಲೆ ತನ್ನ ಎದುರಿಗೆ ಬಾಗಿಲ ಹತ್ರ ವಿರಾಟ್ ನಿಂತಿರೋದನ್ನು ನೋಡಿದ್ಲು. ಅವನು ವೈಟ್ ಶರ್ಟ್, ಬ್ಲೂ ಜೀನ್ಸ್ನ ತುಂಬ ಕ್ಯಾಶುವಲ್ ಆಗಿ ರೆಡಿಯಾಗಿದ್ದ. ಸೂಜಿಗಳಂತಿರೋ ಅವನ ಕಣ್ಣುಗಳು ಆ ರಾತ್ರಿ ಹೊತ್ತಿನಲ್ಲೂ ಚಂದಮಾಮನಂತೆ ಮಿಂಚುತ್ತಿದ್ವು. ಗೋಡೆಗೆ ಹಾತ್ಕೊಂಡು ಸ್ಟೈಲಾಗಿ ನಿಂತಿರೋ ವಿರಾಟ್ನನ್ನು ನೋಡಿ ಯಾವುದೇ ಹುಡುಗಿಯಾದರೂ ಕ್ಷಣದಲ್ಲಿ ಪ್ರೇಮದಲ್ಲಿ ಬಿದ್ದುಬಿಡ್ತಾಳೆ. ಅವನ್ನ ನೋಡಿ ಪ್ರತೀಕ್ಷಾ ಒಂದು ಕ್ಷಣ ನಿಂತುಬಿಟ್ಲು. ಅವನಿಲ್ಲಿಗೆ ಯಾಕೆ ಬಂದಿದ್ದಾನೆ ಅಂತ ಅವಳಿಗೆ ಅರ್ಥ ಆಗ್ತಿರ್ಲಿಲ್ಲ. ಹಾಸ್ಪಿಟಲ್ ಹತ್ರ ಕಾವ್ಯ ಜೊತೆ ನಾಚಿಕೆಯಲ್ಲಿ ತನ್ನ ಮುಂದೆ ಹೋಗೋದು ಅವಳಿಗೆ ಇನ್ನೂ ಮರೆತಿಲ್ಲ. ಅಂಥದ್ರಲ್ಲಿ ಅವನಿಲ್ಲಿಗೆ ಬರೋದ್ರ ಹಿಂದಿನ ಕಾರಣ ಏನು ಅಂತ ಆಲೋಚಿಸ್ತಾ ಅವನ ಕಣ್ಣುಗಳಲ್ಲಿ ನೋಡಿದ್ಲು. ವಿರಾಟ್ ಕೂಡ ಅವಳನ್ನ ನೋಡಿ ಎಷ್ಟು ಸಾರಿ ಫೋನ್ ಮಾಡಿದ್ರು ಆನ್ಸರ್ ಮಾಡೋದಿಲ್ವಾ ಅಂತ ಕೇಳಿದ. ಪ್ರತೀಕ್ಷಾ ಫೋನ್ ಹೊರಗೆ ತೆಗೆದು ಚೆಕ್ ಮಾಡಿದ್ಲು. ಅವಳು ಅಂದ್ಕೊಳ್ಳದೆ ಡು ನಾಟ್ ಡಿಸ್ಟರ್ಬ್ ಮೋಡ್ನಲ್ಲಿ ಇಟ್ಟಿದ್ದರಿಂದ ಕಾಲ್ಸ್ ಕೇಳಿಸ್ಲಿಲ್ಲ. ವಿರಾಟ್ ಅವಳಿಗೆ 5 ಸಾರಿ ಮಿಸ್ಡ್ ಕಾಲ್ಸ್ ನೀಡಿದ್ದ. ಕಳೆದ 2 ವರ್ಷಗಳಲ್ಲಿ ಇಷ್ಟು ಸಾರಿ ಅವನು ಮಿಸ್ಡ್ ಕಾಲ್ಸ್ ನೀಡೋದು ಇದೇ ಮೊದಲನೇ ಬಾರಿ. ತಾನು ರೆಸ್ಪಾಂಡ್ ಆಗದಿದ್ದರೆ ವಿರಾಟ್ ಕಂಗಾಲಾಗೋದು ಪ್ರತೀಕ್ಷಾಗೆ ತುಂಬ ಆಶ್ಚರ್ಯವಾಗಿ ಅನ್ನಿಸ್ತು. ಒಂದು ವೇಳೆ ಹಿಂದೆ ಹೀಗೆ ನಡೆದಿದ್ರೆ ಅವಳು ಸಂತೋಷದಿಂದ ಕುಣಿದಾಡ್ತಿದ್ಲು. ಆದರೆ ಈಗ ಮಾತ್ರ ಅವಳು ಸುಸ್ತಾಗಿ ತನ್ನ ಫೋನನ್ನು ಮತ್ತೆ ಬ್ಯಾಗ್ನಲ್ಲಿ ಹಾಕಿ ಫೋನ್ ರಿಂಗ್ ಆಗಲಿಲ್ಲ ಅಂತ ನಿರ್ಲಕ್ಷ್ಯವಾಗಿ ಹೇಳಿದ್ಲು. ವಿರಾಟ್ ತನ್ನ ವಾಚ್ ಕಡೆ ನೋಡಿ ನಿನಗಾಗಿ ನಾನಿಲ್ಲಿ 2 ಗಂಟೆಯಿಂದ ಕಾಯ್ತಿದ್ದೀನಿ ಅಂತ ಅಸಹನೆಯಿಂದ ಹೇಳ್ದ. ಕಾವ್ಯ ರೆಡ್ಡಿಗಾಗಿ ಎಲ್ಲ ಏರ್ಪಾಡುಗಳು ಮಾಡಿದ ನಂತರ ವಿರಾಟ್ ವಿಲ್ಲಾಗೆ ಹೋದ. ಅಲ್ಲವನು ಪ್ರತೀಕ್ಷಾಗೆ ಹುಡುಕ್ತಾ ಅವಳು ಎಲ್ಲೂ ಕಾಣಿಸಿದ್ರಿಂದ ಆದಿತ್ಯನಿಗೆ CCTV ಕ್ಯಾಮ್ರಾದ ನೋಡಿ ಪ್ರತೀಕ್ಷಾ ಎತ್ತ ಕಡೆ ಹೋದ್ಲು ಅಂತ ಕಂಡುಹಿಡಿಯೋದಕ್ಕೆ ಹೇಳ್ದ. ಹಾಗವಳು ತನಗೆ ಹೇಳಿದಾಗ ಜಗದಂಬ ಸೆಂಟರ್ನಲ್ಲಿರೋ ಚಿಕ್ಕ ಅಪಾರ್ಟ್ಮೆಂಟಿಗೆ ಬಂದಿದ್ದಾಳೆ ಎಂಬ ವಿಷಯ ಅವನಿಗೆ ಗೊತ್ತಾಯಿತು. ನೆಕ್ಸ್ಟ್ ಟೈಮ್ ನೀನು ಇಲ್ಲಿಗೆ ಬಂದರೆ ನನಗೆ ಮೊದಲೇ ಹೇಳು, ಸರಿನಾ? ಈ ಮನೆಗೆ ಹೋಗೋಣ ಬಾ ಅಂತ ಪ್ರತೀಕ್ಷಾ ಕಡೆ ನೋಡದೆ ಲಿಫ್ಟ್ ಹತ್ರಕ್ಕೆ ಹೋದ. ಅವನವಳನ್ನ ಮತ್ತೆ ತನ್ನ ವಿಲ್ಲ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದ. ಆದರೆ ಪ್ರತೀಕ್ಷಾ 1 ಇಂಚ್ ಕೂಡ ಕದಲಿಲ್ಲ. ಅವನ ಕಡೆ ನೋಡ್ತಾ ನಿಂತಳು. ನೆಕ್ಸ್ಟ್ ಟೈಮ್ ಮೊದಲೇ ಹೇಳಬೇಕಾ? ನಿಜಕ್ಕೂ ನನಗೆ ವಿರಾಟ್ ಜೊತೆ ಫ್ಯೂಚರ್ ಏನು ಉಳಿದಿದೆ? ಆ ನೆಕ್ಸ್ಟ್ ಟೈಮ್ ಅನ್ನೋದು ಯಾವಾಗ ಬರುತ್ತೆ ಅಂತ ಮನಸ್ಸನ್ನು ಆಲೋಚಿಸ್ತಾ ಆಲೋಚನೆಯಲ್ಲೇ ಬಿದ್ಲು ಪ್ರತೀಕ್ಷಾ. ಅವಳು ತನ್ನ ಜೊತೆ ಬರ್ತಿಲ್ಲ ಅಂತ ನೋಡಿದ ವಿರಾಟ್, ನಿಂಗೆ ನಡೆಯೋದು ಸಾಧ್ಯ ಆಗ್ತಿಲ್ವಾ? ಎತ್ಕೊಂಡು ಬರಲಾ ಅಂತ ಮುಖ ಸಿಂಡರಿಸ್ತಾ ಕೇಳ್ದ. ಕಾರಿಡಾರ್ನಲ್ಲಿರೋ ಲೈಟ್ ಅವನ ಮುಖದ ಮೇಲೆ ಬೀಳ್ತಿದ್ರೆ ಅವನ ರೂಪ ಇನ್ನಷ್ಟು ಆಕರ್ಷವಾಗಿ ಕಾಣಿಸ್ತಿತ್ತು. ಪ್ರತೀಕ್ಷಾ ಮಾತ್ರ ದೀರ್ಘವಾಗಿ ಉಸಿರು ಬಿಡ್ತಾ, ನಾವು ವಿಚ್ಛೇದನ ಪಡ್ಕೊಳ್ಳೋಣ ವಿರಾಟ್ ಅಂತ ಮೆಲ್ಲಗೆ ಹೇಳಿದ್ಲು. ಏನು ಮಾತಾಡ್ತಿದ್ಯಾ ಅಂತ ಸೀರಿಯಸ್ ಆಗಿ ಕೇಳ್ದ. ಅಲ್ಲಿವರೆಗೆ ಅಂದವಾಗಿ ಕಾಣಿಸ್ತಿದ್ದ ಅವನ ರೂಪ ಒಮ್ಮೆಲೆ ಬದಲಾಗೋಯ್ತು. ಹೇಗೂ ಬೇಗನೆ ನಮ್ಮ ದಾರಿಗಳು ಬೇರೆ ಆಗಲಿವೆ, ಅದಕ್ಕೆ ನಾನು ಇಲ್ಲೇ ಇರ್ತೀನಿ ಅಂತ ಅಂದ್ಕೊಳ್ತಿದ್ದೀನಿ ಅಂತ ಬಲವಂತವಾಗಿ ನಗ್ತಾ ಹೇಳಿದ್ಲು. ಆದರೆ ಅವಳ ಮನಸ್ಸಿನಲ್ಲಿ ಮಾತ್ರ ಅಗ್ನಿ ಪರ್ವತಗಳೇ ಭುಗಿಲೆದ್ದಿದ್ವು. ಒಳಗಿಂದ ಯಾರೋ ತನ್ನ ಎದೆ ಮೇಲೆ 1000 ಸಾರಿ ಚಾಕುಗಳಿಂದ ಇರಿತಿದ್ದಾರೆ ಅನ್ನಿಸ್ತು. ದಾರಿಗಳು ಬೇರೆ ಆಗುತ್ತವಾ ಎಂದು ಏನೂ ತಿಳಿಯದಂತ ಕೇಳ್ದ ವಿರಾಟ್. ನಿಜಕ್ಕೂ ನಮ್ಮ ರಿಲೇಷನ್ ಬಗ್ಗೆ ಏನು ಅಂದ್ಕೊಂಡಿದ್ಯಾ ಅಂತಷ್ಟೇ ಸೀರಿಯಸ್ ಆಗಿ ಪ್ರಶ್ನಿಸ್ದ. ಅವನ ಪ್ರಶ್ನೆ ಒಮ್ಮೆಯೇ ಪ್ರತೀಕ್ಷಾಳನ್ನು ದಂಗಾಗಿಸ್ತು. ಅವಳಿಗೆ ಈ ಪ್ರಶ್ನೆಗೆ ಉತ್ತರ ಹಿಂದಿನಿಂದ ತಿಳಿದಿಲ್ಲ. ಕೇವಲ ನಮ್ಮದು ಕಾಂಟ್ರಾಕ್ಟ್ ಮ್ಯಾರೇಜ್, ಇಬ್ಬರು ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಇಂಥ ರಿಲೇಷನ್ಶಿಪ್ಗೆ ಬಂದವು. ಅವರ ನಡುವೆ ಪ್ರೀತಿ ಇಲ್ಲ. ಸರಳವಾಗಿ ಹೇಳಬೇಕಂದ್ರೆ ಇದು ಕೇವಲ ಒಂದು ಬಿಸ್ನೆಸ್ ಡೀಲ್ ಮಾತ್ರ. ಸಿಟಿಯಲ್ಲಿರೋ ಎಷ್ಟೋ ಜನ ಹುಡುಗಿಯರು ವಿರಾಟ್ ಪ್ರೀತಿಗಾಗಿ ಕಾಯ್ತಿದ್ದಾರೆ. ಒಂದೇ ಸಾರಿ ಅವನ ಊಟ ತಮ್ಮ ಮೇಲೆ ಬಿದ್ದರೆ ಸಾಕು ಅಂತ ಅಂದ್ಕೊಳ್ಳೋ ಹುಡುಗಿಯರು ಎಷ್ಟೋ ಮಂದಿ. ಅಂಥ ವ್ಯಕ್ತಿಗೆ ತನ್ನನ್ನು ಸುಲಭವಾಗಿ ಬಿಟ್ಟುಕೊಡೋದಕ್ಕೆ ಸಿದ್ಧನಿಲ್ವಾ ಅಂತ ಪ್ರತೀಕ್ಷಾಗೆ ಅನ್ನಿಸ್ತು. ಒಂದು ವೇಳೆ ಅದೇ ನಿಜ ಆದರೆ ಅದಕ್ಕಿಂತ ದಾರುಣ ಇನ್ನೇನೂ ಇಲ್ಲ. ಸಾರಿ ವಿರಾಟ್, ನಾನು ಇದರ ಬಗ್ಗೆ ಈಗಾಗಲೇ ತುಂಬ ಆಲೋಚಿಸ್ತಾ ಮನಸ್ಸನ್ನು ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀನಿ. ನನ್ನನ್ನು ಒಬ್ಬಂಟಿಯಾಗಿಬಿಡಿ. ಇನ್ಮೇಲೆ ನೀವು ಇಲ್ಲಿಗೆ ಬರಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಮುಗಿಸ್ಲೇ ತನ್ನ ಅಳು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಪ್ರತೀಕ್ಷಾ. ಕಳೆದ 10 ವರ್ಷಗಳಿಂದ ತಾನು ಪ್ರೀತಿಸಿದ ಹುಡುಗನಿಗೆ ದೂರ ಆಗೋದು ಯಾವುದೇ ಹುಡುಗಿಗೂ ನರಕಕ್ಕೆ ಸಮಾನ. ಅಷ್ಟೇ ಅಲ್ಲದೆ ವಿರಾಟ್ ಅವಳಿಗೆ ತಾಳಿ ಕಟ್ಟಿದ ಗಂಡ. 2 ವರ್ಷಗಳಿಂದ ಅವನ ಜೊತೆ ಸಹ ಜೀವನ ನಡೆಸ್ತಿದ್ದಾಳೆ. ಈಗ ನೆನಪುಗಳೆಲ್ಲ ಮರೆತು ಬಿಡೋದು ಅವಳಿಂದ ಸಾಧ್ಯ ಆಗ್ತಿಲ್ಲ. ಆದರೆ ಈಗ ಅವನ್ನ ಬಿಡದಿದ್ದರೆ ತನ್ನ ಜೀವನವನ್ನು ತಾನೇ ಕೈಯಾರ ಹಾಳು ಮಾಡ್ಕೊಂಡಂತಾಗುತ್ತೆ. ವಿರಾಟ್ ಅವಳ ಕಡೆ ಚುರುಕಾಗಿ ನೋಡ್ತಾ ಉಳ್ಕೊಂಡ. ಯಾವುದೋ ಹಾರರ್ ಮೂವಿ ನೋಡ್ತಿರೋ ಫೀಲಿಂಗ್ ಆ ಕ್ಷಣದಲ್ಲಿ ಪ್ರತೀಕ್ಷಾಗುಂಟಾಯಿತು. ಅವನು ಯಾವ ಕ್ಷಣದಲ್ಲಾದರೂ ತನ್ನ ಮೇಲೆ ದಾಳಿ ಮಾಡ್ಬೋದೇನೋ ಎಂದು ಅವಳಿಗೆ ಅನ್ನಿಸ್ತು. ಅವನು ಮಾತ್ರ ಪ್ರತೀಕ್ಷಾಳನ್ನು ತನ್ನ ಕಣ್ಸನ್ನಲ್ಲಿ ಇಟ್ಕೊಳ್ಬೇಕಂತ ಅಂದ್ಕೊಂಡ. ಕೆಲವೊಮ್ಮೆ ಈ ಹೆಂಗಸರು ಹುಚ್ಚರಂತ ವರ್ತಿಸ್ತಾರೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ಆದರೆ ಪ್ರತೀಕ್ಷಾ ಈ ಸಾರಿ ಲಿಮಿಟ್ ಕ್ರಾಸ್ ಮಾಡಿದ್ದಾಳೆ ಅಂತ ಅವನಿಗೆ ಅನ್ನಿಸ್ತು. ಆದರೆ ಅಳ್ತಿರೋ ಪ್ರತೀಕ್ಷಾಳನ್ನ ನೋಡಿದ್ಲೆ ಅವನಿಗೆ ಏನೋ ಒಂಥರ ಆಯಿತು. ಆಫೀಸ್ನಲ್ಲಿ ನಿನಗೆ ಮತ್ತು ಆರ್ತಿಗೆ ಮಧ್ಯೆ ನಡೆದ ಜಗಳದ ಬಗ್ಗೆ ನೋವಾಗಿದೆಯಾ ಅಂತ ಕೇಳ್ದ. ನಮ್ಮಿಬ್ಬರ ಮಧ್ಯೆ ಎಷ್ಟೋ ವಿಷಯಗಳು ನಡೆದಿದೆ. ಆದರೆ ಪ್ರತೀಕ್ಷಾಳನ್ನು ನೋಯಿಸಿದ್ದು ಆರ್ತಿ ಆಡಿದ ಮಾತುಗಳೆಲ್ಲ. ವಿರಾಟ್ ಮಾಡಿದ ಮೋಸವೇ ಅವಳ ಎದೆಯನ್ನು ಚೂರು ಚೂರು ಮಾಡಿತ್ತು. ಪ್ರತೀಕ್ಷಾ ಹಠವಾಗಿ ವರ್ತಿಸ್ತಿರೋದು ವಿರಾಟ್ಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ. ಅವಳಲ್ಲಿಂದ ಹೋಗಿ ಅಂತ ಹೇಳ್ತಿದ್ರು ಕೂಡ ಕೇಳದೆ ಅವಳ ಕೈಯನ್ನು ಬಲವಾಗಿ ಹಿಡ್ಕೊಂಡ.
ಪ್ಲೀಸ್ ವಿರಾಟ್ ಇಲ್ಲಿಗೆ ನಿಲ್ಲಿಸ್ಬಿಡಿ ಅಂತ ಪ್ರತೀಕ್ಷಾ ಕೂಗ್ತಿದ್ರು. ಕೇಳಿಸ್ಕೊಳ್ದೆ ಅವಳು ಭುಜ ಸುತ್ತ ಕೈ ಹಾಕಿ ತನ್ನ ಕೈಗಳಲ್ಲಿ ಅವಳನ್ನ ತೆಗೆದುಕೊಂಡ. ಅಷ್ಟರಲ್ಲಿ ಅವನಿಗೆ ಒಂದು ವಿಷಯ ಅರ್ಥ ಆಯಿತು. ಅವಳ ಶರೀರ ಬೆಂಕಿಯಲ್ಲಿ ಸುಡ್ತಿತ್ತು. ನಿನಗೆ ಫೀವರ್ ಇದೆ, ಆ ವಿಷಯ ಯಾಕೆ ಹೇಳಿಲ್ಲ ಅಂತ ವಿರಾಟ್ ಪ್ರಶ್ನಿಸ್ತಿದ್ರೆ ಅಷ್ಟೊತ್ತಿಗಾಗಲೇ ಪ್ರತೀಕ್ಷಾಗೆ ಮೂರ್ಛೆ ಬಂತು. ಅವಳವನ ಎದೆ ಮೇಲೆ ಸುಸ್ತಾಗಿ ಬಿದ್ಲು. ಹಾಗೆ ಮಾಡೋದು ಈ ಸಿಚುಯೇಷನನ್ನು ಇನ್ನಷ್ಟು ಕೆಟ್ಟದಾಗಿ ಮಾಡ್ತು. ವಿರಾಟ್ ಯಾವ ಕ್ಷಣದಲ್ಲಾದರೂ ತನ್ನ ತುಟಿಗಳ ಮೇಲೆ ಮುತ್ತಿಡ್ತಾನೇನೋ ಅಂತ ಪ್ರತೀಕ್ಷಾಗೆ ಅನ್ನಿಸ್ತು. ಕೂಡಲೇ ಅವನಿಗೆ ಮತ್ತು ತನಗೆ ಮಧ್ಯೆ ಅಡ್ಡವಾಗಿ ಕೈಗಳಿಟ್ಟು ಅವನ್ನ ದೂರಕ್ಕೆ ತಳ್ಳೋದಕ್ಕೆ ಪ್ರಯತ್ನಿಸಿದ್ಲು. ಆದರೆ ಅವನ ಬಲದ ಮುಂದೆ ಅವಳ ಬಲ ಸಾಕಾಗಲಿಲ್ಲ. ಅವಳನ್ನ ತನ್ನ ಕಡೆ ಬಲವಾಗಿ ಎಳ್ಕೊಂಡು ಎಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ಯಾ ಅಂತ ಸೀರಿಯಸ್ ಆಗಿ ಕೇಳ್ದ. ಆ ನಂತರ ಅವನ ಎತ್ಕೊಂಡು ಅವನು ಲಿಫ್ಟ್ ಹತ್ರ ಹೋದ. ಏನು ಮಾಡ್ತಿದ್ದೀರಾ ಅಂತ ಕಂಗಾಲಾಗಿ ಕೇಳಿದ್ಲು ಪ್ರತೀಕ್ಷಾ. ಏನು ಮಾಡ್ತಿದ್ದೀನಿ ಅಂತ ಗೊತ್ತಾಗ್ತಿಲ್ವಾ, ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಸೀರಿಯಸ್ ಆಗಿ ಹೇಳ್ದ ವಿರಾಟ್. ಬೇಡ, ನನಗಿಷ್ಟ ಇಲ್ಲ ಅಂತ ಅವನ ಕೈಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇನ್ನಷ್ಟು ಒದ್ದಾಡಿದ್ಲು ಪ್ರತೀಕ್ಷಾ. ಹಾಸ್ಪಿಟಲ್ಗೆ ಹೋದರೆ ತನ್ನ ಪ್ರೆಗ್ನೆನ್ಸಿ ವಿಷಯ ಹೊರಬೀಳೋ ಚಾನ್ಸ್ ಇದೆ. ಅಷ್ಟೇ ಅಲ್ಲದೆ ಒಂದು ವೇಳೆ ಡಾಕ್ಟರ್ ಇಷ್ಟಾನುಸಾರ ಟ್ರೀಟ್ ಮಾಡಿದ್ರೆ ಅವಳ ಹೊಟ್ಟೆಯಲ್ಲಿರೋ ಮಗು ಹೋಗೋ ಅವಕಾಶ ಕೂಡ ಇದೆ. ನಿಜವಾಗಿಂಥ ಪರಿಸ್ಥಿತಿಯಲ್ಲಿ ಪ್ರೆಗ್ನೆಂಟ್ ಆಗೋದು ಪ್ರತೀಕ್ಷಾಗೆ ಇಷ್ಟ ಇಲ್ಲ. ಆದರೆ ತನ್ನ ಹೊಟ್ಟೆಯಲ್ಲಿರೋ ಮಗುವನ್ನು ಹೇಗಾದರೂ ಕಾಪಾಡಿಕೊಳ್ಬೇಕು ಅಂತ ಒಬ್ಬ ತಾಯಿಯಾಗಿ ಅವಳು ಭಾವಿಸ್ತಿದ್ದಾಳೆ. ವಿರಾಟ್ ಕೈಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರತೀಕ್ಷಾ ಒದ್ದಾಡಿದ್ಲು. ಆದರೂ ಆಗಲಿಲ್ಲ. ವಿರಾಟ್ ಅವಳನ್ನ ಬಿಟ್ಕೊಡ್ಲಿಲ್ಲ. ಹಠವಾಗಿ ವರ್ತಿಸ್ಬೇಡ, ಈಗ ನಿನ್ನ ಆರೋಗ್ಯ ನಿಜವಾಗ್ಲೂ ಸರಿ ಇಲ್ಲ, ನಿನ್ನ ಖಂಡಿತವಾಗಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಲೇಬೇಕು ಅಂತ ಸ್ಥಿರವಾಗಿ ಹೇಳ್ದ. ಪ್ರತೀಕ್ಷಾಳನ್ನು 2 ಕೈಗಳಲ್ಲಿ ಎತ್ಕೊಂಡು ಲಿಫ್ಟ್ ಹತ್ರ ಹೋದ. ಆ ಟೈಮ್ನಲ್ಲಿ ಪ್ರತೀಕ್ಷಾಗೆ ಹೃದಯದ ಬಡಿತ ಹೆಚ್ಚಾಯಿತು. ಯಾವ ಕ್ಷಣದಲ್ಲಾದರೂ ಅವಳ ಹೃದಯ ಬ್ಲಾಸ್ಟ್ ಆಗ್ಬೋದೇನೋ ಅಂತ ಅನ್ನಿಸ್ತು. ಅವಳು ವಿರಾಟ್ನನ್ನು ಬಲವಾಗಿ ತಳ್ತಾ, ನನ್ನನ್ನು ಬಿಡಿ, ನನಗೆ ಹಾಸ್ಪಿಟಲ್ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ಒದ್ದಾಡಿದ್ಲು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.